ಶಿವಮೊಗ್ಗ ರಾಷ್ಟ್ರೋತ್ಥಾನ ಬಳಗದ ಸ್ವಾತಂತ್ರ್ಯೋತ್ಸವದ ಸಂಜೆಯ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರಾದ ಆದಿಚುಂಚನಗಿರಿಯ ಶ್ರೀ 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 ಪ್ರಸನ್ನನಾಥ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಹಾಗೂ ಶ್ರೀ ಶ್ರೀ ನಾದ ಮಯಾನಂದನಾಥ ಸ್ವಾಮೀಜಿಯವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳು. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷರಾದ ಮಿತ್ರರಾದ ಡಾಕ್ಟರ್ ಸುಧೀಂದ್ರ ಅವರೇ, ಶ್ರದ್ಧೆಯ ಹಿರಿಯರೇ, ಆತ್ಮೀಯ ಬಂಧು ಭಗಿನಿಯರೇ, ಇವತ್ತು ಶಿವಮೊಗ್ಗದ ರಾಷ್ಟ್ರೋತ್ಥಾನ ಬಳಗದ ಕರೆಯ ನಿಮಿತ್ತವಾಗಿ ನಾವೆಲ್ಲರೂ ಅಯೋಧ್ಯೆಯ ರಾಮನನ್ನು ನೆನಪು ಮಾಡಿಕೊಳ್ಳಿಕ್ಕೆ ಸೇರಿದ್ದೀವಿ. ಇವತ್ತಿನ ಈ ಉಪನ್ಯಾಸವನ್ನು 2 ವಿಡಿಯೋಗಳ ಮೂಲಕ ನಾನು ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ಮಂದಿರ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇರುವಂಥ ಒಂದು ವಿಡಿಯೋ 5 ನಿಮಿಷಗಳದ್ದು, ದಯವಿಟ್ಟು ಪ್ರಾರಂಭ ಮಾಡ್ತಾರೆ, ನೋಡಬೇಕು. ನಡುವೆ ಅವಶ್ಯಕತೆ ಇದ್ದಷ್ಟು ಮಾತುಗಳನ್ನು ಅವಾಗಾಡ್ತೀನಿ ನಾನು. ವಿಡಿಯೋ ಪ್ರಾರಂಭ ಆಗಲಿ. L&T ನಿರ್ಮಾಣ ಸಂಸ್ಥೆ, ಟಾಟಾ ಕನ್ಸಲ್ಟೆನ್ಸಿ ಇಂಜಿನಿಯರ್ಸ್ ನಮ್ಮ ಎಲ್ಲ ವಿಷಯವನ್ನು ಗಮನಿಸೋರು, ಆರ್ಕಿಟೆಕ್ಟು ಕರ್ಣಾವತಿ ಅಂದರೆ ಅಹಮದಾಬಾದಿನ ಸೋಂಪುರ ಅವರು, 70 ಎಕರೆ ಭೂಮಿಯಲ್ಲಿ ಒಂದು ಮೂಲೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇದೆ. ಇದು 4 ವರ್ಷಗಳ ಕಾಲ ರಾಮ ಇದ್ದಂಥ ಸ್ಥಾನ. ಭೂಮಿಯನ್ನು ನಾವು ಸುಮಾರು 5 ಎಕರೆ ಭೂಮಿಯನ್ನು ಅಗದು 1,85,000 ಕ್ಯೂಬಿಕ್ ಮೀಟರ್ ಅಂದರೆ 25,000 ಡಂಪರ್ ಮಣ್ಣನ್ನು ಹೊರಗೆ ಹಾಕಿದ್ವಿ. ನೆಲದಿಂದ 40 ಅಡಿ ಕೆಳಗಡೆ ಮತ್ತು ಗರ್ಭಗೃಹದಲ್ಲಿ 48 ಅಡಿ ಕೆಳಗಡೆಗೆ ನಾವು ಮಣ್ಣನ್ನು ಹೊರಗಡೆ ಹಾಕಿದ್ವಿ. ಅದರ ಮೇಲೆ ಕಾಂಕ್ರೀಟ್ ಹಾಕಿ ಸಿಮೆಂಟು, ನೀರು ಮತ್ತು ಕಡಿ ಇರುವಂತಹ ಒಂದು ಕಾಂಕ್ರೀಟು, ಇದರೊಳಗೆ ಯಾವುದೇ ಸ್ಟೀಲ್ ಇಲ್ಲ. ಒಟ್ಟು 1 ಫೂಟ್ ಲೇಯರ್ ಹಾಕಿದ ಮೇಲೆ ರೋಲಿಂಗ್ ಆಗ್ತಾ ಇತ್ತು. ಆ ರೀತಿ ಗರ್ಭಗೃಹದಲ್ಲಿ 56 ಲೇಯರು, ಬಾಕಿ ಎಲ್ಲ ಕಡೆಗೆ 48 ಲೇಯರ್ ನಾವು ಈ ಕಾಂಕ್ರೀಟನ್ನು ಹಾಕಿದ್ವಿ. ಅದಾದಮೇಲೆ ಕರ್ನಾಟಕದ ಗ್ರನೈಟ್, ಅದರ ಮೂಲಕ 21 ಅಡಿವರೆಗೆ ಬುನಾದಿಯನ್ನು ಹಾಕಿದ್ದೀವಿ. ಸುಮಾರು 6 ಲಕ್ಷ ಕ್ಯೂಬಿಕ್ ಫೀಟ್ ಬೆಂಗಳೂರಿನ ಮತ್ತು ತೆಲಂಗಾಣದ ಗ್ರನೈಟ್ ಉಪಯೋಗ ಆಗಿದೆ. ಮೂರು ಕ್ರೇನ್ಗಳನ್ನು ಹಾಕಲಾಗಿತ್ತು. ಈಗ 1 ಕ್ರೇನ್ ಮಾತ್ರ ಇನ್ನೊಂದು 4-5 ದಿನದಲ್ಲಿ ತೆಗಿತೀವಿ, ಅಲ್ಲಿವರೆಗೆ ಎಲ್ಲ ಮುಗಿದೋಗುತ್ತೆ. ಕ್ರೇನಿನ ಮೂಲಕ ಒಂದೊಂದು ಕಲ್ಲಿಂದು ತೂಕ 2 ಟನ್ನು, 3 ಟನ್ನು, 5 ಟನ್ನು, 8 ಟನ್ನು ಎತ್ತಿಡಲಾಗ್ತಾ ಇತ್ತು. ಇವು ಬನ್ಸಿ ಪಹಾಡ್ಪುರ್ ಅಂತ ರಾಜಸ್ಥಾನದಲ್ಲಿ ಭರತ್ಪುರ್ ಜಿಲ್ಲೆಯ ಒಂದು ಗ್ರಾಮ. ಆ ಗ್ರಾಮದ ಕಲ್ಲುಗಳು. ಇದನ್ನು ತಾಜ್ ಮಹಲ್ನಲ್ಲಿ ಉಪಯೋಗ ಮಾಡಿದ್ದಾರೆ. ಅನೇಕ ಕಡೆ ಉಪಯೋಗ ಮಾಡಿದಂಥ ಕಲ್ಲು, ಸಾಫ್ಟ್ ಇರುವಂಥದ್ದು, ಕೆತ್ತನೆಗೆ ಬಹಳ ಅನುಕೂಲ. ಗ್ರೌಂಡ್ ಫ್ಲೋರ್ನಲ್ಲಿ 178 ಕಂಬಗಳಿದೆ. ಎಲ್ಲವೂ ಕಲ್ಲು. ಮೇಲಿಂದ ಸಣ್ಣದಾಗಿ ಕಾಣ್ತಾ ಇರೋದು ಅದು ಕಾಪರ್ ಪಿನ್. ನಾವು ಅತ್ಯಂತ ಕನಿಷ್ಠತಮ ಅವಶ್ಯಕತೆ ಇರುವಷ್ಟು ಸಿಮೆಂಟನ್ನು ಬಳಸಿದ್ದೀವಿ. ಬಾಕಿ ಎಲ್ಲವೂ ಸಹ ಕಾಪರ್ ಪಿನ್ ಹಾಕಿದ್ದೀವಿ. ಇಂಟರ್ಲಾಕ್ ಮೂಲಕ ಒಂದೊಂದು ಕಲ್ಲನ್ನು ಜೋಡಿಸಿದ್ದೀವಿ. ಎದುರುಗಡೆ ಕಾಣೋದು ನೃತ್ಯ ಮಂಟಪ, ಮಧ್ಯದಲ್ಲಿ ಕಾಣೋದು ರಂಗಮಂಟಪ, ಹಿಂದ್ಗಡೆ ಕಾಣೋದು ಅದು ಗುಡುಮಂಟಪ,
ಆ ಕಡೆ ಈ ಕಡೆ ಪ್ರಾರ್ಥನಾ ಕೀರ್ತನ ಮಂಟಪ ಇದೆ. ಒಟ್ಟು 5 ಮಂಟಪಗಳ ಮಂದಿರ ಇದೆ. ಉದ್ದ 360 ಅಡಿ, ಅಗಲ 250 ಅಡಿ, 161 ಅಡಿ ಎತ್ತರದ ಶಿಖರ. ರಾಮ ಕೂತಿರೋದು 21 ಅಡಿ ಮೇಲ್ಗಡೆಗೆ. ಇವೆಲ್ಲವೂ ಮಂದಿರದ ಒಳಗಡೆಯ ಕೆತ್ತನೆಗಳು. 3 ಗುಮ್ಮಟಗಳು ಕಾಣ್ತಾ ಇವೆ, ಮಂಟಪ. ಅದಾದಮೇಲೆ ಶಿಖರ ಕಾಣ್ತಾ ಇದೆ. ಮೊದಲನೇದು 20 ಅಡಿ ಆದ ಕೂಡಲೇ ಮಂಟಪ, ಎರಡನೇದು 40 ಅಡಿ ಆದ ಕೂಡಲೇ ಮಂಟಪ, ಮೂರನೇದು 60 ಅಡಿ ಆದಮೇಲೆ ಮಂಟಪ. ಇದು ನಿರ್ಮಾಣ ಆದಂಥ ರೀತಿ. ಕಳೆದ ವರ್ಷ 2024 ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠೆ ನಡೀತು. ಅದರದ್ದೊಂದು ಸಣ್ಣ ವಿಡಿಯೋ, ಅದನ್ನು ನೋಡೋಣ. 4 ವರ್ಷ ರಾಮ ಇದ್ದಂಥ ಸ್ಥಾನ ಇದು. ಒಟ್ಟು ನಿರ್ಮಾಣ ಆಗ್ತಾ ಇದ್ದಾಗಿನ ಚಿತ್ರ ಇದು. ನೀವು ಟಿ ವಿ ಪರದೆಯಲ್ಲಿ ಅವತ್ತು ನೋಡಿರ್ಬೋದು. 8,000 ಜನ ಅವತ್ತು ನಿಮಂತ್ರಿತರು ಬಂದಿದ್ದರು ಕಾರ್ಯಕ್ರಮಕ್ಕೆ. ಪೂಜನೀಯ ಸರಸಂಘ ಚಾಲಕರು, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ದೇಶದ ಸುಮಾರು 350 ಸಂತರು ದೇಶಕ್ಕೆ ತಮ್ಮ ಪರಿಶ್ರಮ, ಪರಾಕ್ರಮ, ಬುದ್ಧಿಶಕ್ತಿಯಿಂದ ದೇಶದ ಸಂಪತ್ತನ್ನು, ದೇಶದ ಹೆಸರನ್ನು ಬೆಳೆಸಿದಂಥ ಗಣ್ಯಾತಿ ಗಣ್ಯರು ಬಂದಿದ್ದರು. ಪ್ರಧಾನಮಂತ್ರಿಗಳು ಕಲಶದಲ್ಲಿ ವಸ್ತುವನ್ನು ತಗೊಂಡು ಒಳಗಡೆ ಎಂಟ್ರ್ ಆಗ್ತಾ ಇದ್ದಾರೆ, ಪ್ರವೇಶ ಆಗ್ತಾ ಇದ್ದಾರೆ. ಇದು ರಾಮಲಲ್ಲಾನ್ ಚಿತ್ರ, ಮೂರ್ತಿ. ಆವತ್ತಿನ ಗರ್ಭಗೃಹದಲ್ಲಿ ಪ್ರಧಾನಮಂತ್ರಿಗಳು, ಪೂಜನೀಯ ಸರಸಂಘ ಚಾಲಕರು, ನಮ್ಮ ಕರ್ನಾಟಕದ ಪೇಜಾವರ ಸ್ವಾಮಿಗಳು ಮತ್ತು ಗೋವಿಂದೇವ ಗಿರಿಜಿಯವರು, ಟ್ರಸ್ಟಿನ ಮೂಲಕ ಪೂಜೆಗೆ ಪ್ರಮುಖರಾಗಿದ್ದಂತಹ ಅನಿಲ್ ಮಿಶ್ರಾ ಅವರು ಹಾಗೂ ಅನುಸೂಚಿತ ಬಂಧು ಟ್ರಸ್ಟಿ ಕಾಮೇಶ್ವರ್ ಚೌಪಾಲ್, ಯಾರು ಪ್ರಥಮ ಶಿಲಾನ್ಯಾಸ ಮಾಡಿದ್ರಲ್ಲ, ಅವರು ಸಹ ಗರ್ಭಗೃಹದಲ್ಲಿದ್ದರು. ಕಾರ್ಯಕ್ರಮ ಮುಗಿದ ಮೇಲೆ ಪ್ರಧಾನಮಂತ್ರಿಗಳು ಜನರ ಭೇಟಿಗೆ ಕೆಳಗಡೆ ಬಂದರು. ಅದಾದಮೇಲೆ ಜನರ ದರ್ಶನ ಪ್ರಾರಂಭ ಆಯಿತು. ಪುಷ್ಪವೃಷ್ಟಿ ಆಗಿತ್ತು ಹೆಲಿಕಾಪ್ಟರ್ನಿಂದ. ಲೈಟ್ ಹಾಕಿ. ಅಯೋಧ್ಯೆ ಸಪ್ತ ಮೋಕ್ಷದಾಯಿ ನಗರಗಳಲ್ಲಿ ಮೊದಲನೇದು. ಅಯೋಧ್ಯ ಸರಿಯೂ ನದಿಯ ದಡದಲ್ಲಿದೆ. ರಾಮನಿಗಿಂತ ಮೊದಲು 99 ರಾಜರು, ಇಕ್ಷ್ವಾಕು ವಂಶಸ್ಥರು ಅಯೋಧ್ಯೆಯನ್ನು ಆಳಿದ್ದಾರೆ, ದೇಶಕ್ಕೆ ಆದರ್ಶವಾಗಿ ಬೆಳಗಿದ್ದಾರೆ. ಅದರಲ್ಲಿ ಗಂಗೆಯನ್ನು ಭೂಮಿಗೆ ತನ್ನಂಥ ಭಗೀರಥ,
ದಾನಕ್ಕೆ ಪ್ರಸಿದ್ಧವಾಗಿದ್ದಂಥ ಪರಾಕ್ರಮಿ ರಘು, ಗೋವನ್ನು ರಕ್ಷಣೆ ಮಾಡಿದಂಥ ದಿಲೀಪ, ಸತ್ಯಕ್ಕೆ ಹೆಸರಾದಂಥ ಹರಿಶ್ಚಂದ್ರ, ಇವರೆಲ್ಲರೂ ಅಯೋಧ್ಯೆಗೆ ಸೇರಿದವರು. ಆ ವಂಶದಲ್ಲಿ ಕೊನೆಯವನಾಗಿ ರಾಮ, ಮರ್ಯಾದ ಪುರುಷೋತ್ತಮ ರಾಮ ಅಂತ ಕರಿತೀವಿ. ಆತನೇ ಭಾರತದ ಆತ್ಮ. ಅಟಲ್ಜಿಯವರು ಹೇಳ್ತಿದ್ರು, ರೋಮ್ ರೋಮ್ ಮೇ ರಾಮ್ ರಮಾ ಹೈ. ಭಾರತದ ರೋಮ ರೋಮಗಳಲ್ಲಿ ರಾಮ ಇದ್ದಾನೆ, ಗ್ರಾಮ ಗ್ರಾಮಗಳಲ್ಲಿ ರಾಮ ಇದ್ದಾನೆ. ರಾಮ ನಮ್ಮ ಸಂವಿಧಾನದ ಮೊದಲ ಪುಟದಲ್ಲೂ ಇದ್ದಾನೆ. ರಾಮರಾಜ್ಯ ನಮ್ಮ ಕಲ್ಪನೆ. ಈ ರಾಮನ ಅಸ್ತಿತ್ವವನ್ನೇ ಹಾಳು ಮಾಡಬೇಕು ಅಂಥೇಳಿ ಬಾಬರ್ 528 ವರ್ಷಗಳ ಮೊದಲು ಅಲ್ಲಿದ್ದಂಥ ರಾಮ ಮಂದಿರವನ್ನು ಒಡೆದು ಅದೇ ಜಾಗದಲ್ಲಿ ಮಸೀದಿಯನ್ನು ಕಟ್ಟಿಸಿದ. ಹಿಂದೂಗಳು ನಾವು ಉಪವಾಸ ಇರಬಲ್ವಿ, ಕಷ್ಟವನ್ನು ಸಹಿಸಬಲ್ವಿ, ಆದರೆ ಧರ್ಮದ ಮೇಲೆ ಆಗುವಂಥ ಅತ್ಯಾಚಾರವನ್ನು ಹಿಂದೂ ಸಹಿಸಕ್ಕೆ ಸಾಧ್ಯ ಇಲ್ಲ. ಅದರ ಪರಿಣಾಮವಾಗಿ ಕಳೆದು ಹೋದಂತಹ ಅಭಿಮಾನವನ್ನು ಮತ್ತೊಮ್ಮೆ ವಾಪಸ್ ತಗೊಳ್ಳೋ ಸಲುವಾಗಿ ನಿರಂತರ ಸಂಘರ್ಷ ನಡೀತು. ಸ್ವಾತಂತ್ರ್ಯ ಪೂರ್ವದಲ್ಲಿ 75 ಬಾರಿ, ಸ್ವಾತಂತ್ರ್ಯದ ನಂತರ ಸಂತರ ನೇತೃತ್ವ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖ ಭೂಮಿಕೆ, ಸಂಪೂರ್ಣ ಸಮಾಜದ ಬೆಂಬಲ, ಅದರೊಂದಿಗೆ ನಿರಂತರವಾದಂಥ ಸಂಘರ್ಷ ನಡೀತು. ಪ್ರಾರಂಭದಲ್ಲಿ ಶಾರೀರಿಕ ಸಂಘರ್ಷ, 6 ಕೋಟಿ ಜನ ಇದರೊಳಗೆ ಪಾಲ್ಗೊಂಡರು. 30ಕ್ಕೂ ಹೆಚ್ಚು ವರ್ಷಗಳ ನಿರಂತರ ನ್ಯಾಯಾಲಯದ ಸಂಘರ್ಷ. ಇದೆಲ್ಲದರ ಪರಿಣಾಮವಾಗಿ 2019 ನವೆಂಬರ್ 9ನೇ ತಾರೀಕು ಸುಪ್ರೀಂ ಕೋರ್ಟಿನ ಇತಿಹಾಸದಲ್ಲಿ 5 ಜನ ನ್ಯಾಯಾಧೀಶರು ಒಟ್ಟಿಗೆ ಕೂತು ಒಂದೇ ಲೇಖನವನ್ನು ಬರೆದು ನಿರ್ಣಯವನ್ನು ಬರೆದರು. 5 ಜನ ಸಹಿ ಹಾಕಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದರು. ವಿಶೇಷ ಅಂದರೆ 1989ರಲ್ಲಿ ಸಂಪೂರ್ಣ ಭಾರತದಿಂದ ಪೂಜಿತವಾಗಿದ್ದಂಥ ಶಿಲೆಗಳು ಅಯೋಧ್ಯೆಗೆ ಬಂದು 89 ನವೆಂಬರ್ 9ನೇ ತಾರೀಕು ಶಿಲಾನ್ಯಾಸ ಆಗಿತ್ತು. ಅದಕ್ಕೆ ಸರಿಯಾಗಿ 30 ವರ್ಷಗಳ ನಂತರ ಅದೇ ನವೆಂಬರ್ 9ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಟ್ಟು ಅಯೋಧ್ಯೆಯ ಶ್ರೀರಾಮ ಮಂದಿರವನ್ನು ಹಿಂದೂಗಳಿಗೆ ಒಪ್ಪಿಸ್ತು. ಸರ್ಕಾರ ಇದಕ್ಕಾಗಿ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಬೇಕು ಅಂತ ಸೂಚನೆ ಕೊಟ್ಟಿತು. 3 ತಿಂಗಳ ಒಳಗಡೆಗೆ ಫೆಬ್ರವರಿ 2ನೇ ತಾರೀಕು ಕೇಂದ್ರ ಸರ್ಕಾರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅನ್ನೋ ಹೆಸರಿನಲ್ಲಿ ಒಂದು ಟ್ರಸ್ಟನ್ನು ನಿರ್ಮಾಣ ಮಾಡಿತು. ಅದರೊಳಗೆ 15 ಜನ ಸದಸ್ಯರಿದ್ದಾರೆ. 3 ಜನ ಸರ್ಕಾರಿ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಪ್ರತಿನಿಧಿ ಒಬ್ಬರು, ರಾಜ್ಯ ಸರ್ಕಾರದ ಪ್ರತಿನಿಧಿ ಒಬ್ಬರು, ಅಯೋಧ್ಯೆಯ ಜಿಲ್ಲಾಧಿಕಾರಿ, 3 ಜನ ಹಿಂದೂಗಳು ಇರಬೇಕು ಅನ್ನೋದು ನಿಯಮ. ಅದು ಬಿಟ್ಟು ಇನ್ನೊಬ್ಬರು ಆಡಳಿತದ ವ್ಯವಸ್ಥೆಗೆ ಪ್ರಮುಖರು, ಅದನ್ನು ಟ್ರಸ್ಟ್ ನಿರ್ಣಯ ಮಾಡುತ್ತೆ. ಒಟ್ಟು 4 ಜನ ಟ್ರಸ್ಟಿಗಳು ಸಹ ಹೌದು, ಆದರೆ ಅವರಿಗೆ ಮತದಾನದ ಅಧಿಕಾರ ಇಲ್ಲ. ಮತದಾನ ಇರೋದು ಸಾಮಾಜಿಕ ಧಾರ್ಮಿಕ ಪ್ರಮುಖರಾಗಿ ಈ ಟ್ರಸ್ಟ್ನಲ್ಲಿ ಸ್ಥಾನವನ್ನು ಪಡ್ಕೊಂಡಂಥ 11 ಜನರದ್ದು. ಅವರೇ ಮುಂದಿನ ದಿನಗಳಲ್ಲಿ ಒಬ್ಬ ಟ್ರಸ್ಟಿ ಹೋದರೆ ಇನ್ನೊಬ್ಬ ಟ್ರಸ್ಟಿಯನ್ನು ತೆಗೆದುಕೊಳ್ಳುವಂಥ ಅವಕಾಶ ಇದೆ. ಹೀಗಾಗಿ ಭಾರತದಲ್ಲಿ ರಾಮನ ಮಂದಿರ ಒಂದು ಸ್ವತಂತ್ರ ಟ್ರಸ್ಟಿನ ಅಡಿಯಲ್ಲಿದೆ. ಯಾರದ್ದೇ ಹಂಗಿನ ಯಾರದ ಹಿಡಿತ ಇದರ ಮೇಲಿಲ್ಲ. ಇದು ಮೊದಲನೇ ವಿಷಯ. 2020ನೇ ಇಸ್ವಿ ಆಗಸ್ಟ್ 5ನೇ ತಾರೀಕು ಭೂಮಿ ಪೂಜೆ ನಡೀತು. ಅದರ ಪ್ರಾರಂಭದ ಒಂದು ಚಿತ್ರವನ್ನು ನಾವು ತೋರಿಸಿದ್ದೀನಿ. ಅದಾದಮೇಲೆ ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು. ಅಯೋಧ್ಯೆಯ ನಿರ್ಮಾಣ ಕಾರ್ಯ ಪ್ರಾರಂಭ ಆಗಿದ್ದು 2021 ಜನವರಿಯಲ್ಲಿ. ಆಗ ನನಗೆ ಸಂಘ ಹೇಳ್ತು ನೀವು ಅಲ್ಲಿ ಹೋಗಬೇಕು ಅಂತ. ಆವತ್ತಿನಿಂದ ಇವತ್ತಿನವರೆಗೆ ಅಯೋಧ್ಯೆ ಕೇಂದ್ರವಾಗಿ ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರೀಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಗುಜರಾತ್ ನಾನು ಪಾಲಕನಾಗಿ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿಯನ್ನು ಅಲ್ಲಿನ ಕಾರ್ಯಕರ್ತರಿಗೆ ಜೊತೆಗಿದ್ದು ನಡೆಸ್ತಾ ಇದ್ದೀನಿ. ಈ ಮಂದಿರ ನಿರ್ಮಾಣದ ಕಾರ್ಯದಲ್ಲಿ ಅಯೋಧ್ಯೆಯಲ್ಲಿರುವಂಥ ಮಣ್ಣು ಗಟ್ಟಿ ಇಲ್ಲದೆ ಇರೋದರಿಂದ, ಶಿವಮೊಗ್ಗದಲ್ಲಿ ಯಾರಿಗಾರು ಕಲ್ಲು ಹೊಡಿಬೇಕು ಅಂದರೆ ಕೆಳಗಡೆ ಬಗ್ಗಿದ್ರೆ ಸಾಕು ಕಲ್ಲು ಸಿಗತ್ತೆ. ಉತ್ತರ ಪ್ರದೇಶದಲ್ಲಿ ಅಷ್ಟು ಸುಲಭವಾಗಿ ಕಲ್ಲು ಸಿಗಲ್ಲ, ಯಾಕೆಂದರೆ ಮಣ್ಣು ಇರೋದೇ ಪೂರ ಮಣ್ಣು ಅಷ್ಟೇ.
ಶುದ್ಧ ಮಣ್ಣು, ಇನ್ನೇನಿಲ್ಲ ಅದರೊಳಗೆ. ಹೀಗಾಗಿ ಅದು ಗಟ್ಟಿ ಮಣ್ಣಿರಲಿಲ್ಲ. ನಾನು ಹೇಳಿದಂತೆ ಕೆಳಗಡೆಗೆ 40 ಅಡಿ ಕೆಳಗಡೆ ಹೋದ್ವಿ ನಾವು. ಗರ್ಭಗೃಹದ ಜಾಗದಲ್ಲಿ ಎಲ್ಲಿ ಆ ಶಿಖರ ಕಾಣಿಸ್ತಲ್ಲ, 161 ಅಡಿಯ ಶಿಖರ, ಆ ಜಾಗದಲ್ಲಿ ಎಲ್ಲಿ ಹಿಂದೆ ರಾಮ ಹುಟ್ಟಿದ್ನೋ, ಎಲ್ಲಿ ಮಸೀದಿ ಇತ್ತೋ ಅದೇ ಸ್ಥಾನದಲ್ಲಿ ನಾವು 48 ಅಡಿ ಕೆಳಗಡೆ ಹೋದ್ವಿ. 50 ಅಡಿ ಅಂತನ್ರಿ, ಅಷ್ಟು ಕೆಳಗಡೆ ಹೋದ್ವಿ. ಅಲ್ಲಿಂದ ನಾವು ವೆಟ್ ಸಿಮೆಂಟ್ ಕಾಂಕ್ರೀಟನ್ನು ಪೂರ್ಣ ಹಾಕ್ಕೊಂಡು ಬಂದ್ವಿ. ಅದಾದ ಮೇಲೆ ಗ್ರನೇಟನ್ನು ಉಪಯೋಗಿಸಿದ್ವಿ. ಇಂಟರ್ಲಾಕಿಂಗ್ ಸಿಸ್ಟಮ್ನಲ್ಲಿ ಯಾವುದೇ ಸಿಮೆಂಟ್ ಇಲ್ಲ, ಇನ್ಯಾವುದೇ ಮಿಶ್ರಣ ಇಲ್ಲ, ಒಂದರ ಮೇಲೆ ಒಂದು ಜೋಡಿಸಿ ಕಲ್ಲು ಅಲುಗಾಡದ ಹಾಗೆ ಅದರ ನಿರ್ಮಾಣ ಕಾರ್ಯ ನಡೀತು. 21 ಅಡಿ ಎತ್ತರದವರೆಗೆ ಗ್ರನೇಟ್ ಕಲ್ಲಿದೆ. ಅದಾದ ಮೇಲೆ ಬನ್ಸಿ ಪಹಾಡ್ಪುರ ಕಲ್ಲು ಕೆತ್ತನೆ ಮಾಡಿ ಅದಲ್ಲಿಗೆ ಬರ್ತಾ ಇತ್ತು. L&T ನಿರ್ಮಾಣ ಸಂಸ್ಥೆಯಾಗಿ ಟಾಟಾ ಈ L&T ಮಾಡುವ ಕೆಲಸದ ಸೂಪರ್ವಿಷನ್ ಮಾಡಲಿಕ್ಕಿತ್ತು, ಇದೆ ಈಗಲೂ ಸಹ. ಅದರ ಜೊತೆಗೆ ನಮ್ಮ ಇಡೀ ದೇಶದ ಬೇರೆ ಬೇರೆ ಕಡೆಗಳಿಂದ ಕೆಲವು ಸಂಘದ ಸ್ವಯಂ ಸೇವಕ ಇಂಜಿನಿಯರ್ಗಳು ಅಲ್ಲಿಗೆ ಬಂದರು. ನಿಸ್ವಾರ್ಥ ಸೇವೆಯಲ್ಲಿ ಕಳೆದ 4 ವರ್ಷಗಳಿಂದ ಅಲ್ಲಿ ತೊಡಗಿದ್ದಾರೆ. ಇವರಿಬ್ಬರು ಸರಿಯಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ 8 ಜನ ಇಂಜಿನಿಯರ್ಗಳು ಅದರ ಮೇಲ್ವಿಚಾರಕರಾಗಿದ್ದಾರೆ. ಅದರ ಮೇಲೆ ಟ್ರಸ್ಟ್ ಇದೆ, ಟ್ರಸ್ಟ್ ಎಲ್ಲದಕ್ಕೂ ಬಿಲ್ ಮಾಡುತ್ತೆ. ಹೀಗೆ ಈ ಕೆಲಸ ನಿರಂತರವಾಗಿ ನಡೀತಾ ಬಂತು. L&T ಈ ದೇಶದ ದೊಡ್ಡದಾದಂಥ ಒಂದು ನಿರ್ಮಾಣ ಸಂಸ್ಥೆ. ಮ್ಯಾನ್ ಪವರ್, ಮಷಿನ್ ಪವರ್, ಸಮಯಕ್ಕೆ ಸರಿಯಾಗಿ ಎಲ್ಲ ಮಾಡುವಂಥ ಸಾಮರ್ಥ್ಯ. ಸಾಮಾನ್ಯವಾಗಿ ಇಷ್ಟು ದೊಡ್ಡ ಕಲ್ಲಿನ ಕಟ್ಟಡವನ್ನು 5 ವರ್ಷದಲ್ಲಿ ಪೂರ್ಣ ಮಾಡೋದು ಅಸಾಧ್ಯ. ಆದರೆ ಇದರ ವಿಶೇಷತೆ ಏನು? ಪ್ರಾಚೀನ ಭಾರತದ ನಾಗರೀ ಶೈಲಿಯ ಪರಂಪರೆಯ ಶಿಲ್ಪಶಾಸ್ತ್ರ ಇದರ ಜೊತೆಗಿದೆ. ಇಂದಿನ ಆಧುನಿಕ ಎಲ್ಲ ತಂತ್ರಜ್ಞಾನವೂ ಜೊತೆಗೊಂಡಿದೆ. ದೇಶದ ಪ್ರಮುಖ IITಗಳ ಇಂಜಿನಿಯರ್ಗಳ ಬುದ್ಧಿಮತ್ತೆ ಇದರೊಳಗೆ ಸೇರಿಕೊಂಡಿದೆ. ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಶ್ರೇಷ್ಠತಮ ಒಂದು ಸ್ಟ್ರಕ್ಚರಲ್ ಡಿಸೈನ್ ಇದರ ಜೊತೆಗೆ ಸೇರಿಕೊಂಡಿದೆ. ಅದರ ಜೊತೆಗೆ ಆಧುನಿಕ ಎಲ್ಲ ಉಪಕರಣಗಳನ್ನು ಉಪಯೋಗಿಸಿ ಹಗಲು ರಾತ್ರಿ ಕೆಲವು ಸಂದರ್ಭದಲ್ಲಿ 4,000 ಜನ ಕೆಲಸಗಾರರು ಕೆಲಸ ಮಾಡಿದ್ದಾರೆ. L&Tಯ 100 ಜನ ಇಂಜಿನಿಯರ್ಗಳು, ಟಾಟಾದ 20 ಜನ ಇಂಜಿನಿಯರ್ಗಳು, ನಮ್ಮ ಟ್ರಸ್ಟಿನ ನಿಸ್ವಾರ್ಥ ಭಾವದ 8 ಜನ ಇಂಜಿನಿಯರ್ಗಳು, ಇವರೆಲ್ಲರ ಮೇಲ್ವಿಚಾರಣೆಯಲ್ಲಿ ಈ ಕಾರ್ಯ 24ರ ಜನವರಿ 22ರ ಹೊತ್ತಿಗೆ ಮೊದಲ ಮಹಡಿ ಪೂರ್ಣವಾಗಿ ಗರ್ಭಗೃಹದಲ್ಲಿ ರಾಮನನ್ನು ಕೂಡಿಸ್ಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಆಯಿತು. ಈಗ ಕಳೆದ 1.5 ವರ್ಷಗಳಲ್ಲಿ ಮಂದಿರ ಸಂಪೂರ್ಣ ಮುಗಿದಿದೆ. ಶಿಖರ, ಅದರ ಮೇಲೆ ಧ್ವಜಸ್ತಂಭ ಇದೆಲ್ಲವೂ ನಿಂತಿದೆ. ಹೆಚ್ಚು ಕಮ್ಮಿ ಇನ್ನೊಂದು 15-20 ದಿನದಲ್ಲಿ ಎಲ್ಲ ಫಿನಿಷಿಂಗ್ ಕೆಲಸ ಮುಗಿದೋಗುತ್ತೆ. ಒಂದೇ ಒಂದು ಕೆಲಸ ಉಳಿಯೋದು ಮಂದಿರದಲ್ಲಿ, ಅಂದರೆ ವಾಟರ್ ಪ್ರೂಫಿಂಗ್. ಅಂದರೆ ಮಳೆ ಬಂದರೆ ಒಳಗಡೆ ಯಾವುದೇ ಕಾರಣಕ್ಕೆ ನೀರು ಇಳಿಯಬಾರದು ಅನ್ನೋ ದೃಷ್ಟಿಯಿಂದ ವಾಟರ್ ಪ್ರೂಫಿಂಗ್ ಕೆಲಸ ಈಗ ಮಾಡಿದ್ರೆ ಉಪಯೋಗ ಇಲ್ಲ. ಮಳೆಗಾಲದಲ್ಲಿ ವಾಟರ್ ಪ್ರೂಫಿಂಗ್ ನಡೆಸೋಲ್ಲ, ಎಲ್ಲ ಇಂಜಿನಿಯರಿಂಗ್ಗಳಿಗೆ ಗೊತ್ತಿದೆ. ಮಳೆಗಾಲ ಮುಗಿದ ಮೇಲೆ ಅದನ್ನು ಮಾಡಬೇಕಾಗತ್ತೆ. ಅದೊಂದು ಕೆಲಸ ಉಳಿದಿದೆ. ಅದು ಬಿಟ್ಟರೆ ಮಂದಿರದ ಎಲ್ಲ ಕೆಲಸ ಈಗ ಮುಗಿದಿದೆ. ಈ ಮಂದಿರದಲ್ಲಿ ನಾನು ಆಗಲೇ ಹೇಳಿದಾಗ 5 ಮಂಟಪಗಳಿದೆ. ಪ್ರಾರಂಭದಲ್ಲಿ ನೃತ್ಯ ಮಂಟಪ, ಅದಾದ ಮೇಲೆ ರಂಗಮಂಟಪ, ಅದರ ಹಿಂದೆ ಗೃಹ ಮಂಟಪ, ಅದರ ಆಜುಬಾಜುಕ್ಕೆ ಪ್ರಾರ್ಥನಾ ಮಂಟಪ, ಅದರ ಹಿಂದುಗಡೆ ಗರ್ಭಗೃಹ. ಆ ಗರ್ಭಗೃಹ 161 ಅಡಿ ಎತ್ತರದ ಶಿಖರವನ್ನು ಹೊಂದಿದೆ. ಅದರ ಮೇಲುಗಡೆಗೆ 32 ಅಡಿಯ ಧ್ವಜಸ್ತಂಭ, ಒಟ್ಟು 44 ಅಡಿ ಇದೆ, 12 ಅಡಿ ಕೆಳಗಡೆ ಇದೆ, ಮೇಲ್ಗಡೆ 32 ಅಡಿ, ಅಂದರೆ 161 + 32 193 ಅಡಿ ಎತ್ತರಕ್ಕೆ ನಮ್ಮ ಧ್ವಜ ಕಾಣಿಸುತ್ತೆ. ಅಯೋಧ್ಯೆಯ ಸುತ್ತಮುತ್ತಲಿನ ಯಾವುದೇ ಹೈವೇ ಮೇಲೆ ನಿಂತ್ಕೊಂಡ್ರೆ ರಾಮ ಮಂದಿರ ಧ್ವಜ ಕಾಣುವಷ್ಟು ಎತ್ತರದಲ್ಲಿ ಮಂದಿರ ನಿರ್ಮಾಣವಾಗಿದೆ. ಈ ಮಂದಿರದ ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ಮಂದಿರ ಮಾತ್ರ ಇರುತ್ತೆ. ಪ್ರಾಕಾರ ಉತ್ತರ ಭಾರತದ ಕಲ್ಪನೆ ಏನಿಲ್ಲ. ಕೆಲವು ಕಡೆ ಅದನ್ನು ಪೌಳಿ ಅಂತ ಕರಿತೀವಿ, ಕೆಲವು ಕಡೆ ಪ್ರಾಕಾರ ಅಂತ ಕರಿತೀವಿ. ಆ ಪ್ರಾಕಾರ ನಾವು ಅದಕ್ಕೆ ಪರ್ಕೋಟ ಅಂತ ಹೆಸರಿಟ್ಟಿವಿ. ಅದು ಪ್ರದಕ್ಷಿಣ ಮಾರ್ಗ. ಆ ಪರ್ಕೋಟ ಈ ಮಂದಿರದ ಹೊರಗಡೆ 4 ದಿಶೆಗಳಲ್ಲಿದೆ. 731 ಮೀಟರ್ ಉದ್ದ ಇದೆ, ಅಂದರೆ 3/4 ಕಿಲೋಮೀಟರ್ ಉದ್ದ ಇದೆ. 14 ಅಡಿಯ
ಸಂಪೂರ್ಣ ಆಯತಾಕಾರದ ಕೊರಿಡಾರು, ಅದರೊಳಗೆ 6 ಮಂದಿರಗಳಿದ್ದಾವೆ. ಹೀಗೆ ರಾಮ ಮಂದಿರದಲ್ಲಿ 5 ಮಂಟಪಗಳು, ಅದೇ ಮಂದಿರದಲ್ಲಿ ಕೆಳಗಡೆ ರಾಮಲಲ್ಲ ಇದ್ದಾನೆ, ಮೊದಲ ಮಹಡಿಯಲ್ಲಿ ರಾಮ ದರ್ಬಾರ್, ರಾಮ ಮತ್ತು ಸೀತಾಮಾತೆ ಸಿಂಹಾಸನದ ಮೇಲೆ ಅಧಿಷ್ಠಿತರಾಗಿದ್ದಾರೆ. ಅವರ ಅಕ್ಕಪಕ್ಕದಲ್ಲಿ ಲಕ್ಷ್ಮಣ ಮತ್ತು ಶತ್ರುಘ್ನ ಧನುಷ್ಧಾರಿಯಾಗಿದ್ದಾರೆ. ಕೆಳಗಡೆ ಭರತ ಮತ್ತು ಹನುಮಂತ ಸೇವೆಗಾಗಿ ಕುಳಿತಿದ್ದಾರೆ. ಹೀಗೆ 6 ಜನರ ಮೂರ್ತಿಯ ರಾಮ ದರ್ಬಾರ್, ರಾಮ ಪರಿವಾರ ಮೊದಲನೇ ಮಹಡಿಯಲ್ಲಿ ಪ್ರತಿಷ್ಠೆಗೊಂಡಿದೆ. ಅದರ ನಂತರದ ಈ ಪ್ರಾಕಾರದಲ್ಲಿ 6 ದೇವಸ್ಥಾನಗಳಿದೆ. ಈಶಾನ್ಯ ಮೂಲದಲ್ಲಿ ಶಿವ, ನೈಋತ್ಯ ಕೋನದಲ್ಲಿ ಗಣೇಶ, ಆಗ್ನೇಯ ಕೋನದಲ್ಲಿ ಸೂರ್ಯ ಭಗವಾನ್, ಅದಾದ ಮೇಲೆ ಈಶಾನ್ಯ ಕೋನದಲ್ಲಿ ದುರ್ಗಾ ಮಾತೆ, ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಹನುಮಂತ ಮತ್ತು ಅನ್ನಪೂರ್ಣ. ಹೀಗೆ 6 ಮಂದಿರಗಳಲ್ಲಿ ಮೂರ್ತಿಗಳ ಪ್ರತಿಷ್ಠೆ ಆಗಿದೆ. ಇದರ ಜೊತೆಗೆ ಇದರ ಹೊರಗಡೆಗೆ ಲಕ್ಷ್ಮಣನ ಮಂದಿರ, ಅಂದರೆ ಶೇಷಾವತಾರನಾಗಿ ಲಕ್ಷ್ಮಣ, ಆತನ ಮಂದಿರ ಇದೆ. ಅದರ ಪಕ್ಕದಲ್ಲಿ ರಾಮನ ಜೊತೆಗಿದ್ದು ರಾಮನಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಿದ ಅನೇಕ ಜನರ ಮಂಟಪವನ್ನು ನಿರ್ಮಾಣ ಮಾಡಿದ್ದೀವಿ. ಮೊದಲನೇದಾಗಿ ನಮ್ಮೆಲ್ಲರಿಗೂ ರಾಮನನ್ನು ಪರಿಚಯಿಸಿದಂತಹ ಮಹರ್ಷಿ ವಾಲ್ಮೀಕಿ, ಅದರಲ್ಲಿ ಚಿತ್ರ ಇದರೊಳಗಿಲ್ಲ. ರಾಮನಿಗೆ ಕುಲಗುರುವಾಗಿದ್ದಂಥ ವಸಿಷ್ಠರು, ರಾಮನಿಗೆ ಶಸ್ತ್ರಕ್ಕೆ ಪ್ರೇರಣೆ ನೀಡಿದ ವಿಶ್ವಾಮಿತ್ರ, ರಾವಣನ ವಿರುದ್ಧ ವಿಜಯ ಗಳಿಸುವಂಥ ಮಂತ್ರ ಆದಿತ್ಯ ಹೃದಯವನ್ನು ಬೋಧಿಸಿದಂಥ ಅಗಸ್ತ್ಯರು, ರಾಮನಿಂದ ಉದ್ಧಾರವಾದಂಥ ತಾಯಿ ಅಹಲ್ಯ, ರಾಮ ಭಕ್ತೆ ಶಬರಿ, ರಾಮನನ್ನು ನದಿ ದಾಟಿಸಿದಂಥ ಗುಹಾ ನಿಷಾದರಾಜ್, 7 ಜನರ ಮಂಟಪವನ್ನು ಸಾಮಾಜಿಕ ಸಾಮರಸ್ಯದ ಮತ್ತು ರಾಮಾಯಣದ ಪರಿಚಯದ ದೃಷ್ಟಿಯಿಂದ ನಾವು ಮಂಟಪವನ್ನು ನಿರ್ಮಾಣ ಮಾಡಿದ್ದೀವಿ. ಅದು ಒಂದು ಚಿಕ್ಕ ಚಿಕ್ಕ ಮಂದಿರವಾಗಿ ಅಲ್ಲೂ ಸಹ ಪ್ರತಿನಿತ್ಯ ಆರತಿ ನಡೆಯೋದಿದೆ. ಇದು ಸಹ ಪೂರ್ಣಗೊಂಡಿದೆ ಕೆಲಸ. ಇದರ ನಂತರದಲ್ಲಿ ಸೀತಾಮಾತೆಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಸಮರ್ಪಿಸಿದ ಜಟಾಯುವನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದೀವಿ. ಅದನ್ನು ಸಹ ನಾವಿಲ್ಲಿ ನೋಡಬಹುದು. ಹೀಗೆ ಇದಿಷ್ಟು ಮಂದಿರದಲ್ಲಿ ನಿರ್ಮಾಣವಾದಂತಹ ಮೂರ್ತಿಗಳು, ಮಂದಿರಗಳು ಮತ್ತು ಮಂಟಪಗಳು. ಇದಿಷ್ಟು ರಾಮ ಮಂದಿರದಲ್ಲಿ ಇವತ್ತು ಕಾರ್ಯ ಹೆಚ್ಚು ಕಮ್ಮಿ ಮುಗಿದಿದೆ ಅಂತ ಹೇಳ್ಬೋದು. ಇನ್ನು 3 ತಿಂಗಳಲ್ಲಿ ನಾವು ಪ್ರಾಕಾರದ ಕೆಲಸವನ್ನು ಮುಗಿಸ್ತೀವಿ. ಒಳಗಡೆ ಎಲ್ಲ ಕೆಲಸವನ್ನು ಪೂರ್ಣ ಮಾಡಲಿಕ್ಕೆ ಉತ್ತರ ದಕ್ಷಿಣ ಭಾಗದಲ್ಲಿ ಸುಮಾರು 30 ಅಡಿಯಷ್ಟು ಜಾಗವನ್ನು ಬಿಟ್ಟಿದ್ವಿ. ಬಾಕಿ ಎಲ್ಲ ಕೆಲಸ ಮುಗಿದಿದೆ. ದಕ್ಷಿಣ ಮತ್ತು ಉತ್ತರ ಭಾಗಗಳಲ್ಲಿ ಇವತ್ತು 30 ಅಡಿಯ ಕೆಲಸ ನಿನ್ನೆಯಿಂದ ಉತ್ತರ ಭಾಗದಲ್ಲಿ, ಈ ತಿಂಗಳ ಕೊನೆಯಲ್ಲಿ ದಕ್ಷಿಣ ಭಾಗದಲ್ಲಿ ಶುರುವಾಗುತ್ತೆ. ಇದಿಷ್ಟು ಕೆಲಸವನ್ನು ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ 15 ಹೊತ್ತಿಗೆ ಪೂರ್ಣಗೊಳಿಸಬೇಕು ಅಂತ ಯೋಚನೆ ಮಾಡಿದ್ದೀವಿ. ಮತ್ತು ನವೆಂಬರ್ನಲ್ಲಿ ಈ ಎಲ್ಲ ಮಂದಿರಗಳಿಗೆ ಧ್ವಜಾರೋಹಣ ಮಾಡಿ ನಾವು ಮಂದಿರದ ಕಾರ್ಯವನ್ನು ಪೂರ್ಣಗೊಳಿಸಿ ಲೋಕಕ್ಕೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಟ್ರಸ್ಟ್ ಮಾಡಿದೆ. ಇನ್ನು ರಾಮ ಮಂದಿರದ ಕೆಲವು ವಿಶೇಷಗಳೇನು? ಉತ್ತರ ಭಾರತದ್ದೇ ಒಂದಷ್ಟು ವಿಶೇಷ ಇದೆ. ಅದರಲ್ಲೂ ರಾಮ ಮಂದಿರದಲ್ಲಿ ಕೆಲವು ಸಂಗತಿಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ದೇಶದಲ್ಲಿ ಅತ್ಯಂತ ಹೆಚ್ಚು ಜನ ಆಗಮಿಸ್ತಾ ಇರುವಂಥ ಮಂದಿರ ಇವತ್ತು ರಾಮ ಮಂದಿರ. ನಮ್ಮಲ್ಲಿ ಪ್ರತಿನಿತ್ಯ ಕನಿಷ್ಠತಮ ಅಂದರೆ ಇಲ್ಲಿವರೆಗೆ ಬಂದಿರುವ ಸಂಖ್ಯೆ 50,000 ಪ್ರತಿನಿತ್ಯ. ಶನಿವಾರ, ರವಿವಾರ, ಲಾಂಗ್ ವೀಕೆಂಡ್, ರಜಾದಿನಗಳು, ಹಬ್ಬ ಹರಿದಿನಗಳು, ಅದರಲ್ಲಿ 70, 80, 90, 1 ಲಕ್ಷ, 1.25 ಲಕ್ಷ, 1.5 ಲಕ್ಷ ಜನ ಬರ್ತಾರೆ. ಸಾಮಾನ್ಯವಾಗಿ 1 ಲಕ್ಷ ಜನ ಬಂದರೆ ಆರಾಮವಾಗಿ ದರ್ಶನ ಆಗುವ ವ್ಯವಸ್ಥೆ ಇದೆ. 50,000 ಜನ ಬಂದರೆ ಇವತ್ತು ಜನನೇ ಇಲ್ಲ, ಖಾಲಿ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಅದರ ನಂತರ ಕುಂಭಮೇಳದ ಸಂದರ್ಭದಲ್ಲಿ ಒಂದು ದಿನದಲ್ಲಿ 5 ಲಕ್ಷ ಜನರಿಗೆ ನಾವು ದರ್ಶನವನ್ನು ಮಾಡಿಸಿದ್ದೀವಿ. 50 ದಿನಗಳ ಅವಧಿನಲ್ಲಿ 1.5 ಕೋಟಿ ಜನ ಭಾರತೀಯರು ರಾಮನ ದರ್ಶನವನ್ನು ಕುಂಭಮೇಳ ಸಂದರ್ಭದಲ್ಲಿ ಮಾಡಿದ್ದಾರೆ. ಇದು ವಿಶೇಷ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 11:30ವರೆಗೆ ನಿರಂತರವಾಗಿ ದರ್ಶನ ನಡೀತಾ ಇತ್ತು. ಅಕ್ಷರಶಃ ನಾವು ತಳ್ಳಬೇಕಾಗ್ತಿತ್ತು. ಸಾಮಾನ್ಯ ದಿನಗಳಲ್ಲಿ ತಳ್ಳೋದಿಲ್ಲ, ಸಹಜವಾಗಿ ನೋಡ್ತಾ ಹೋಗ್ತಾರೆ. ಇಡೀ ದೇಶದಲ್ಲಿ ಒಂದೇ ಸಮಯದಲ್ಲಿ 8
ಕ್ಯೂಗಳಲ್ಲಿ ದರ್ಶನ ಮಾಡುವಂಥ ಏಕೈಕ ಮಂದಿರ ಅಯೋಧ್ಯೆ ರಾಮ ಮಂದಿರ. 6 ಸಾಮಾನ್ಯ ಕ್ಯೂಗಳು, ಒಂದು VIP ಕ್ಯೂ, ಒಂದು VVIP ಕ್ಯೂ, 6 ಕ್ಯೂಗಳಿದೆ. ಇದರ ವಿಶೇಷ ಹೇಳ್ತೀನಿ. 6 ಸಾಮಾನ್ಯ ಕ್ಯೂಗಳು ಬಹಳ ಮಹತ್ವದ ಕ್ಯೂಗಳು. ಯಾಕೆ ಅಂದರೆ ಅದರಲ್ಲಿ 3 ಕ್ಯೂ ಇದೆ. ಆ ಕ್ಯೂನಲ್ಲಿ ಮೇಲ್ಗಡೆಗೆ ಹತ್ತುತ್ತಾ ಇದ್ದಾಗೆ 150 ಅಡಿಗಳ ದೂರದಿಂದ ರಾಮ ಕಾಣಿಸ್ಲಿಕ್ಕೆ ಶುರುವಾಗ್ತಾನೆ, ಮೂರ್ತಿ ಕಾಣಿಸ್ಲಿಕ್ಕೆ ಶುರುವಾಗತ್ತೆ. ಇನ್ನೊಂದು 4ನೇ ಕ್ಯೂ ಇದೆ. ಆ 4ನೇ ಕ್ಯೂದಲ್ಲಿ ಹೋದರೆ, ಅಂದರೆ ಅದು ಮೊದಲನೇ ಕ್ಯೂ, ಅದರಲ್ಲಿ ಹೋದರೆ ರಾಮನನ್ನು ಎಲ್ಲರಕ್ಕಿಂತ ಮುಂದಿನಿಂದ ನೋಡಬಹುದು, ಎದುರುಗಡೆಯಿಂದ ನೋಡಿಕೊಂಡು ಪಾಸ್ ಆಗಬಹುದು. ಅದರದ್ದೊಂದು ವಿಶೇಷ. 5 ಮತ್ತು 6ನೇ ಕ್ಯೂನಲ್ಲಿ ಹೋದರೆ ರಾಮ ಮಂದಿರದ ಒಳಗಡೆ ಹೋಗ್ತಾ ಇದ್ದಾಗೇ ಮೊದಲು ರಾಮ ಕಾಣೋದಿಲ್ಲ, ಆದರೆ ಗುಡಮಂಟಪದ ಮೇಲೆ ಹೋದ ಕೂಡಲೇ ಅದು ಎತ್ತರ ಆಗತ್ತೆ, 4 ಇಂಚು 8 ಇಂಚು ಎತ್ತರ ಆಗತ್ತೆ. ಅದಕ್ಕಾಗಿ ಎಲ್ಲರಿಗಿಂತ ಸುಂದರವಾಗಿ ರಾಮನನ್ನು ನೋಡ್ಬೋದು. ನಮ್ಮಲ್ಲಿ ದುರ್ದೈವಗಳಂದರೆ VIP ಮತ್ತು VVIPಗಳು. ಅವರು ಪಕ್ಕದಿಂದ ಬರ್ತಾರೆ. VIP ಆದರೂ ಸ್ವಲ್ಪ ಪರವಾಗಿಲ್ಲ, ಹತ್ತಿರದಲ್ಲಿ ಬಂದ ಮೇಲೆ ಒಂದು 10 ಅಡಿಯಿಂದ ರಾಮ ಕಾಣಿಸ್ತಾನೆ ನೋಡಿಕೊಂಡು ಪಕ್ಕಕ್ಕೆ ವಾಪಸ್ ಬರ್ತಾರೆ. ಅವರು ಹೆಚ್ಚು ಸಮಯ ನೋಡಲಿಕ್ಕೆ ಆಗೋದಿಲ್ಲ. ಅದಾದಮೇಲೆ VVIPಗಳು ಬಹಳ ದೊಡ್ಡವರು, ಅವರು ಅಲ್ಲಿಗೆ ಬರ್ತಾರೆ, ಹೀಗೆ ಪಕ್ಕದಿಂದ ರಾಮನನ್ನು ನೋಡಿ ನಾನು VVIP ದರ್ಶನ ಮಾಡಿದ್ವಿ ಅಂತ ಹೋಗ್ತಾರೆ. ಅಂದರೆ ರಾಮ ಮಂದಿರದಲ್ಲಿ ಸಾಮಾನ್ಯ ದರ್ಶನಾರ್ಥಿಗಳಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿರುವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ವಿ. ಇನ್ನು 2ನೇ ಸಂಗತಿ, ಯಾವುದೇ ದರ್ಶನಕ್ಕೆ VIP, VVIP, ಸಾಮಾನ್ಯ ವ್ಯವಸ್ಥೆ ಯಾರಿಗೂ ಶುಲ್ಕ ಇಲ್ಲ. ದೇವರನ್ನು ದರ್ಶನ ಮಾಡಲಿಕ್ಕೆ ಯಾವಪ್ಪನ ಗಂಟಿನ ಹಕ್ಕಿನ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ರಾಮನ ದರ್ಶನ ಮಾಡುವಂಥ ಸೌಭಾಗ್ಯ ಸಿಗತ್ತೆ. ಇದನ್ನು ನಾವು ಸಂಕಲ್ಪ ಮಾಡಿದ್ದೀವಿ. ಪ್ರಸಾದಕ್ಕೆ ಹಣ ಇಲ್ಲ, ದರ್ಶನಕ್ಕೆ ಹಣ ಇಲ್ಲ. ಯಾರು ವಯಸ್ಸಾಗಿದೆ, ನಡಿಲಿಕ್ಕಾಗಲ್ಲ, ದೇಶದಲ್ಲಿ ಯಾವ ಮಂದಿರದಲ್ಲೂ ಈ ವ್ಯವಸ್ಥೆ ಇಲ್ಲ. ರಾಮ ಮಂದಿರದಲ್ಲಿ ವಯಸ್ಸಾದವರು, ಆರೋಗ್ಯ ಕೆಟ್ಟವರು, ವಿಕಲಾಂಗರು, ಅವರನ್ನು ನಾವು ವೀಲ್ ಚೇರ್ನಲ್ಲಿ ಕರ್ಕೊಂಡೋಗಿ ದರ್ಶನ ಮಾಡಿಸ್ತೀವಿ. ನಮ್ಮಲ್ಲಿ ಬರೋರು ಮೂತ್ರದ ವ್ಯವಸ್ಥೆಯನ್ನು ಪಕ್ಕಕ್ಕಿಟ್ಕೊಂಡು ಪ್ಲಾಸ್ಟಿಕ್ ಚೀಲದಲ್ಲಿ ಡಾಕ್ಟರ್ಗಳು ಮಾಡ್ತಾರಲ್ಲ, ಅಂಥವರೂ ಬಂದು ದರ್ಶನವನ್ನು ಮಾಡಿದ್ದಾರೆ. ಅಂಥ ವ್ಯವಸ್ಥೆ ನಮ್ಮಲ್ಲಿದೆ. ಇದು ಯಾವುದಕ್ಕೂ ಶುಲ್ಕ ಇಲ್ಲ. 70 ವರ್ಷ ಮೇಲ್ಪಟ್ಟವರು ಯಾರೇ ಬಂದರು ಅವರಿಗೆ ಸುಲಭವಾಗಿ VIP ಪಾಸನ್ನು ಕೊಡ್ತೀವಿ, ಅವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಅವರು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಟ್ರಸ್ಟನ್ನು ಕೇಳೋ ಅವಶ್ಯಕತೆ ಇಲ್ಲ, ಯಾವುದೇ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ. 70 ವರ್ಷ ಆದ ಆಧಾರ್ ಕಾರ್ಡ್ ತೋರಿಸಿದ್ರು ಸಾಕು, ಅವ್ರಿಗೆ ಪಾಸ್ ಸಿಗತ್ತೆ, ಅವ್ರ ಜೊತೆಗೆ ಇನ್ನೊಬ್ಬರು ಹೋಗ್ಬೋದು. ಯಾರಿಗೆ ನಡಿಲಿಕ್ಕಾಗಲ್ಲ, 70 ವರ್ಷ ಮೇಲ್ಪಟ್ಟವ್ರು ಕೇಳಿದ್ರೆ ವೀಲ್ ಚೇರ್ ಕೊಡ್ತೀವಿ. 70 ವರ್ಷ ಆಗಿರಲಿಲ್ಲ ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ ತೋರಿಸಿದರೆ ಅವರಿಗೆ ವೀಲ್ ಚೇರ್ ಕೊಡ್ತೀವಿ. ಆ ವೀಲ್ ಚೇರ್ ಜೊತೆಗೆ ಅವ್ರ ಜೊತೆಗೆ ಯಾರಾದರೂ ಒಬ್ಬರು ಉಚಿತವಾಗಿ ದರ್ಶನ ಮಾಡ್ಬೋದು. ಇದರ ಜೊತೆಗೆ ಸಣ್ಣ ಮಗು ಇರುವಂಥ ತಾಯಿ ಫೋಟೋ ಹೊಡೆಸ್ಕೊಂಡ್ರೆ, 3 ವರ್ಷದ ಕೆಳಗಿನ ಮಗುವನ್ನು ಎತ್ಕೊಂಡು ಫೋಟೋ ಹೊಡೆದ್ರೆ ಆ ತಾಯಿಯ ಜೊತೆಗೆ ಆ ಗಂಡನಿಗೋ ಅಪ್ಪನಿಗೋ ತಮ್ಮನಿಗೋ ದರ್ಶನ ಸಿಗುತ್ತೆ. ಇಬ್ಬರು VIP ದರ್ಶನ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು ಅಂತ ಟ್ರಸ್ಟ್ ಯೋಚನೆ ಮಾಡಿದೆ. ಯಾಕೆ ಅಂದರೆ ಈ ಟ್ರಸ್ಟ್ ಇರೋದು ಅವರ ಮಾಲಕತ್ವ ಅಲ್ಲ, ಅದು ಇಡೀ ದೇಶದ ಕೋಟಿ ಕೋಟಿ ರಾಮ ಭಕ್ತರ ಮಂದಿರ. ಇದು ಯಾರದ್ದೇ ಸ್ವಂತದ ಮಂದಿರ ಅಲ್ಲ. ಇದು ಈ ಮಂದಿರಕ್ಕಾಗಿ 6 ಕೋಟಿ ಜನ ಆಂದೋಲನವನ್ನು ಮಾಡಿದ್ದಾರೆ. 11 ಕೋಟಿ ಜನ ಹಣವನ್ನು ಕೊಟ್ಟಿದ್ದಾರೆ. 10 ರೂಪಾಯಿ ಕೊಟ್ಟವರು 4 ಕೋಟಿ ಜನ. ಇದನ್ನು ಮರಿಬಾರದು. ಅಂದರೆ ಈ ರಾಮ ಮಂದಿರದ ನಿರ್ಮಾಣದಲ್ಲಿ ಭಾರತದ 11 ಕೋಟಿ ಪರಿವಾರಗಳ ಒಂದು ಯೋಗದಾನ ಇದೆ. ಜಗತ್ತಿನ ಇನ್ನು ಯಾವ ಮಂದಿರದಲ್ಲೂ ಇದೊಂದು ವಿಶೇಷ ಇದೆ. ಅದರ ಪರಿಣಾಮವಾಗಿ ಟ್ರಸ್ಟಿನ ಜವಾಬ್ದಾರಿನೂ ಬಹಳ ದೊಡ್ಡದಿದೆ. ಎಲ್ಲರ ವ್ಯವಸ್ಥೆಯನ್ನು ಮಾಡೋದು ಟ್ರಸ್ಟಿನ ಜವಾಬ್ದಾರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೇವೆಗೆ ಅವಕಾಶವನ್ನು ನಮಗೆ ಕೊಟ್ಟಿದ್ದಾರೆ, ಇದು ನಮ್ಮ ಅಧಿಕಾರ ಅಲ್ಲ ಅಂತ ಟ್ರಸ್ಟಿಗಳು ಅಂದ್ಕೊಂಡಿದ್ದಾರೆ. ಅದರ ಪರಿಣಾಮವಾಗಿ ಜನರ ಯೋಗಕ್ಷೇಮ, ಜನರ ದರ್ಶನ, ಜನರಿಗೆ ಅನುಕೂಲ ಮಾಡಿಕೊಡೋದೇ ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡು ಯೋಚನೆಯನ್ನು ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಅನೇಕ ವ್ಯವಸ್ಥೆಗಳು ರೂಪುಗೊಂಡಿದೆ. ಯಾರೇ ಬಂದು ಇದರಲ್ಲಿ ದೋಷ ಕಂಡು ಅಲ್ಲಿ ಹೋಗಿ ನಮಗೆ ಹೇಳಿದ್ರೆ ಅದಕ್ಕೆ ಇನ್ನೂ ಸುಧಾರಣೆಯನ್ನು ತರುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡೋರಿದ್ದೀವಿ. ಇನ್ನು ರಾಮ ಮಂದಿರದ ವಿಶೇಷ ಏನು? ಮಂದಿರ ನಿರ್ಮಾಣ ಆಯಿತು,
ಇಡೀ ದೇಶದಲ್ಲಿ 2024 ಜನವರಿ 22ರಿಂದ ಇವತ್ತಿನವರೆಗೆ 5 ಕೋಟಿ ಜನ ದರ್ಶನವನ್ನು ಮಾಡಿದ್ದಾರೆ ಒಂದು ಅಂದಾಜಿನಂತೆ. ಅದರ ಜೊತೆಗೆ ಈ ದೇಶದ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ರಾಮ ಮಂದಿರವನ್ನು ನೋಡಿದ್ದಾರೆ. ನಮ್ಮ ವಿಚಾರ ಇರಬಹುದು, ಇಲ್ಲದೇ ಇರಬಹುದು. ನಾನು ಒಂದನ್ನು 4 ಹೆಸರು ಹೇಳಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಅಷ್ಟು, ಅದಕ್ಕಾಗಿ ಹೇಳ್ತಿದ್ದೀನಿ. ಅಮಿತಾಬ್ ಬಚ್ಚನ್ ಅವರು ಬಂದರು, ಹೇಮಾ ಮಾಲಿನಿ ಬಂದರು, ಕ್ರಿಕೆಟರ್ ವೆಂಕಟೇಶ್ ಪ್ರಸಾದ್, ಅನಿಲ್ ಕುಂಬ್ಳೆ ಇತ್ಯಾದಿ ಕ್ರಿಕೆಟರ್ಗಳು ಬಂದರು. ನಮ್ಮ ವಿಚಾರ ಅಲ್ಲದೇ ಇರುವಂತಹ ಪಂಜಾಬಿನ ಮುಖ್ಯಮಂತ್ರಿ ಮಾನ್ ಸಹ ಬಂದು ದರ್ಶನ ಮಾಡಿ ಅಕ್ಷರಶಃ ಕಣ್ಣಲ್ಲಿ ನೀರು ಹರಿದಿದ್ದನ್ನು ನಾನೇ ಸ್ವತಃ ನೋಡಿದ್ದೀನಿ. ಅಂದರೆ ಈ ದೇಶದಲ್ಲಿ ಇಡೀ ದೇಶದ ಉದ್ದಗಲದಿಂದ ಜನ ಬರ್ತಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಅಸ್ಸಾಂನಿಂದ ಗುಜರಾತಿನವರೆಗೆ ದೇಶದ ಮೂಲೆ ಮೂಲೆಗಳಿಂದ ಜನ ದರ್ಶನಕ್ಕೆ ಬರ್ತಾರೆ. ಇದು ಈ ಮಂದಿರದ ವಿಶೇಷ. ಬಂದಿರೋರು ಅನೇಕ ಜನ ಸಂತುಷ್ಟರಾಗಿ ಹೋಗ್ತಾರೆ. ಅದರ ಜೊತೆಗೆ ಸಾವಿರಾರು ಜನ ಪ್ರತಿನಿತ್ಯ ಕಣ್ಣೀರಿಟ್ಟು ಹೋಗ್ತಾರೆ. ಈ ಮಂದಿರ ನಿರ್ಮಾಣ ಆಗಬೇಕು ಅಂತ ಅನೇಕ ಜನ ಅನೇಕ ರೀತಿಯ ಕನಸು ಕಂಡಿದ್ದರು. ನಾನೇ ಅನೇಕ ಜೀವನ ಅನುಭವಗಳನ್ನು ನೋಡಿದ್ದೀನಿ. ಒಬ್ಬಳು ಅಜ್ಜಿ ಬಂದಳು, ಕಾಲಲ್ಲಿ ಚಪ್ಪಲಿ ಹಾಕಿಲ್ಲ ಮತ್ತು ಕಳೆದ 35 ವರ್ಷಗಳಿಂದ ಅವಳು ಅನ್ನವನ್ನೇ ಸ್ವೀಕಾರ ಮಾಡಿಲ್ಲ. ಅನ್ನ ಅಂದರೆ ಚಪಾತಿ ಅಂತ ಅನ್ಕೋಬೇಡಿ, ನಮ್ಮಲ್ಲೆಲ್ಲ ವರ್ಷದ ದಿವಸ ಚಪಾತಿ ತಿಂತೀವಿ, ಹಾಗಲ್ಲ. ಕೇವಲ ಹಣ್ಣು ಮತ್ತು ಹಾಲು ಇದರ ಮೂಲಕ 35 ವಸಂತಗಳನ್ನು ಪೂರ್ಣಗೊಳಿಸಿದಂಥ ಅಜ್ಜಿಗೆ ಅಲ್ಲಿಗೆ ಬಂದಿದ್ಲು. ಇವತ್ತು ನಾನು ಅನ್ನವನ್ನು ತಗೋತೀನಿ ಅಂಥೇಳಿ ನಾವು ಕೊಟ್ಟಿರುವಂಥ ಪಾಯಸದ ಮೂಲಕ ತನ್ನ ವ್ರತವನ್ನು ಪೂರ್ಣ ಮಾಡದಂತಹ, ತಪಸ್ಸನ್ನು ಪೂರ್ಣವಾದಂಥ ಮಹಿಳೆ ಅಲ್ಲಿಗೆ ಬಂದಿದ್ಲು. ಇದು ರಾಮ ಮಂದಿರದ ವಿಶೇಷ. ಇನ್ನು ನಮ್ಮ ದೇಶದಲ್ಲೂ ಬದಲಾವಣೆ ಇದರಿಂದಾಗಿ ಬಂದಿದೆ. ರಾಮ ಜನ್ಮಭೂಮಿಯ ಆಂದೋಲನ ಇಡೀ ದೇಶವನ್ನೇ ಪರಿವರ್ತನೆಗೊಳಿಸಿದಂಥ ಆಂದೋಲನ. ಅದು ದೇಶದಲ್ಲಿ ಬಹಳ ದೊಡ್ಡ ಪರಿವರ್ತನೆ ಅದರಿಂದಾಗಿ ಬಂದಿದೆ. ನಾನು ಒಂದು 4-6 ಸಂಗತಿಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯ 1925 ಇಸ್ವಿಯಿಂದ ನಡೀತಾ ಇದೆ. ಹಿಂದುತ್ವ ನಮ್ಮ ಪ್ರಾಣ ಅಂತ ಅಂದ್ಕೊಂಡು, ಭಾರತ ಹಿಂದೂ ರಾಷ್ಟ್ರ ಅಂತ ಅಂದ್ಕೊಂಡು ನಾವು ಕೆಲಸ ಮಾಡ್ತೀವಿ. ಆದರೆ ನಮ್ಮ ಹಿಂದುತ್ವದ ಕಾರ್ಯಕ್ಕೆ ಬಹಳ ದೊಡ್ಡ ಬದಲಾವಣೆಯನ್ನು ತಂದುಕೊಟ್ಟಿದ್ದು ರಾಮ ಜನ್ಮಭೂಮಿ ಆಂದೋಲನ. ತಮಿಳುನಾಡಿನಲ್ಲಿ 80ರ ದಶಕಕ್ಕಿಂತ ಮೊದಲು ರಾಮನ ಮೂರ್ತಿಗೆ ಚಪ್ಪಲಿ ಹಾರ ಹಾಕ್ತಿದ್ರು. ರಾವಣನ ಮೂರ್ತಿಯನ್ನು ಪೂಜೆ ಮಾಡುವಂಥ ಅನೇಕ ಸ್ಥಾನಗಳಿದ್ದು, ಅಯೋಧ್ಯೆಯ ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಕೆಲವು ಸ್ವಯಂ ಸೇವಕರು, ಅವ್ರ ಜೊತೆ ಕೆಲವು ತಮಿಳು ಜನ ಅಲ್ಲಿಗೆ ಬಂದರು. ನಡ್ಕೊಂಡು ಹೋಗಬೇಕಾಗ್ತಿತ್ತು. ನಿಮ್ಮಲ್ಲಿ ಅನೇಕ ಜನ ಕಾರ್ ಸೇವೆಗೆ ಬಂದಿರ್ಬೋದು. ಯಾರ್ಯಾರು ಬಂದಿದ್ರಿ ಕಾರ್ ಸೇವೆಗೆ? 90-92ರ ಕಾರ್ ಸೇವೆಗೆ ಬಂದವರು ಅನೇಕ ಜನ ಇದ್ದೀರಿ. ನಡ್ಕೊಂಡು ಹೋಗಬೇಕಾಯ್ತು. 90ರ ಕಾರ್ ಸೇವೆಯಲ್ಲಿ ಅನೇಕ ಕಿಲೋಮೀಟರ್ಗಳು ನಡೆದರು ಜನ. ಒಂದು ಕಡೆಗೆ ಉತ್ತರ ಪ್ರದೇಶದ ಚಳಿ, ಇನ್ನೊಂದು ಕಡೆ ಮುಲಾಯಂ ಸರ್ಕಾರ ಎಲ್ಲರನ್ನೂ ಅರೆಸ್ಟ್ ಮಾಡುವಂಥ ಭೀತಿ. ಅರೆಸ್ಟ್ ಆಗಲಿಕ್ಕೆ ಭೀತಿ ಅಲ್ಲ, ರಾಮ ಮಂದಿರದ ಶಿಲಾನ್ಯಾಸದಲ್ಲಿ ಕಾರ್ ಸೇವೆಯಲ್ಲಿ ಪಾಲ್ಗೊಳ್ಳಿಕ್ಕೆ ನಮಗೆ ಅವಕಾಶ ಸಿಗೋದಿಲ್ಲ ಅನ್ನುವಂಥ ಒಂದು ಭಯ. ಅದರ ಪರಿಣಾಮವಾಗಿ ಹಗಲೆಲ್ಲ ಯಾವುದಾರೊಂದು ಕಬ್ಬಿನ ಗಲ್ಲೆಯಲ್ಲೋ ಬೇರೆ ಗದ್ದೆಯಲ್ಲೋ ಉಳ್ಕೊಳ್ಳೋರು, ವಿಶ್ರಾಂತಿ ಪಡೆಯೋರು, ರಾತ್ರಿ ನಡ್ಕೊಂಡು ಹೋಗೋರು. 10, 20, 30, 50 ಕಿಲೋಮೀಟರ್ ಪ್ರತಿನಿತ್ಯ ನಡೆಯೋರು. ನಡೆದಾಗ ಸುಸ್ತಾದಾಗ ಉತ್ತರ ಪ್ರದೇಶದ ಜನ ಭಾಷೆ ಗೊತ್ತಿಲ್ಲದೆ ಇದ್ದರೂ ಸಹ ಇಡೀ ದೇಶದಿಂದ ಬಂದಂಥವರಿಗೆ ಎಣ್ಣೆ ಹಾಕಿ ಕಾಲನ್ನು ತಿಕ್ಕಿದ್ರು, ಬಿಸಿ ನೀರು ಕೊಟ್ಟರು, ಊಟ ತಿಂಡಿಯ ವ್ಯವಸ್ಥೆ ಮಾಡಿದ್ರು, ಕಂಬಳಿಗಳನ್ನು ಕೊಟ್ಟರು, ಚಳಿಯಿಂದ ರಕ್ಷಣೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿದ್ರು. ತಮಿಳುನಾಡು ಬಂಧುಗಳು ನೋಡಿದರು, ಅವರು ಹೃದಯವಂತರೇ, ಅವರ ಹೃದಯ ತೆರೀತು. ಅದರ ಪರಿಣಾಮವಾಗಿ ಇಲ್ಲಿಂದ ಹೋಗಿ ವಾಪಸ್ ತಮಿಳುನಾಡಕ್ಕೆ ಹೋದಾಗ ಅಲ್ಲಿನ ವಾತಾವರಣದಲ್ಲಿ ಬದಲಾವಣೆ ಬಂತು. ಇಡೀ ದೇಶದಲ್ಲಿ ಗರ್ವ್ ಸೇ ಕಹೋ ಹಮ್ ಹಿಂದೂ ಹೇ ಈ ಭಾವ ನಿರ್ಮಾಣವಾಯಿತು. ಇಡೀ ದೇಶದಲ್ಲಿ ಹಿಂದೂ ಭಾವ ನಿರ್ಮಾಣವಾಗಿದ್ದು ರಾಮ ಜನ್ಮಭೂಮಿಯ ಆಂದೋಲನದ ಮೊದಲನೇ ಮೈಲುಗಲ್ಲು ಅಂತ ನನಗನ್ಸುತ್ತೆ. ಎರಡನೇದಾಗಿ, ಸ್ವಾತಂತ್ರ್ಯ ಬರುವಾಗ ಗಾಂಧೀಜಿಯವರು ಇಡೀ ದೇಶವನ್ನು ಸುತ್ತಿದ ನಂತರ ಅವರಿಗೆ ಅನ್ನಿಸ್ತು ಹಿಂದೂ ಹೇಳಿ ಮುಸ್ಲಿಂ ಗುಂಡ. ಅದರ ಪರಿಣಾಮವಾಗಿ ಹಿಂದೂ ಮುಸ್ಲಿಂ ಏಕತೆ ಎಲ್ಲಿವರೆಗೆ ಆಗಲ್ವೋ ಅಲ್ಲಿವರೆಗೆ ಸ್ವಾತಂತ್ರ್ಯ ತರಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ನಂಬಿಕೆ ಬಂದ್ಬಿಡ್ತು. ಅದರ ಪರಿಣಾಮ ಮುಸ್ಲಿಂ ತುಷ್ಟೀಕರಣದ ಇಳಿಜಾರಿನಲ್ಲಿ ಅವರು ಹೋದರು.
ಸ್ವಾತಂತ್ರ್ಯ ಬಂದ ನಂತರನೂ ಕಾಂಗ್ರೆಸ್ ಅದೇ ದಾರಿಯನ್ನು ತುಳಿತು. ಏನು ಮುಸಲ್ಮಾನರಿಗೆ ಸೌಲಭ್ಯಗಳು, ನಾನಿಲ್ಲಿ ಭಾಳ ಹೇಳಕ್ಕೆ ಹೋಗಲ್ಲ. ಆದರೆ ಅದರ ಪರಿಣಾಮವಾಗಿ ಮತಾಂಧ ಶಕ್ತಿಗಳು ಹುಟ್ಟುಕೊಂಡವು. ಎಲ್ಲಿ ಬೇಕಾದಲ್ಲಿ ದಂಗೆ, ಸಂಘದ ರೂಟು ಮಾರ್ಚ್ ಬಿಟ್ಟು ಬಾಕಿ ಎಲ್ಲ ಕಡೆಗೆ ಗಣಪತಿ ಇಲ್ಲಿ ಹೋಗಬಾರ್ದು, ಇದು ಅಲ್ಲಿ ವಿಸರ್ಜನೆ ಆಗಬಾರ್ದು. ನಾವು ಹೇಗಿದ್ವಿ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನೆ ಕೊಡು ಅಂತ ನಮಗೆ ಹಿರಿಯರು ಹೇಳಿಬಿಟ್ಟಿದ್ರು. ಹಿಂದೂ ಅಂದರೆ ಶಾಂತವಾಗಿರಬೇಕು, ಸಹನೆ ಆತನ ಜೀವನದ ಧರ್ಮ, ನಾವು ಸರ್ವಧರ್ಮ ಸಹಿಷ್ಣುಗಳು ಅಂತ ಹೇಳ್ತಾ ಹೊಡೆತ ತಿಂದಿದ್ದು, ಫುಟ್ಬಾಲ್ ಚೆಂಡಿದ್ದಂಗಿದ್ವಿ. ಆದರೆ ರಾಮ ಜನ್ಮಭೂಮಿಯ ಆಂದೋಲನ ಆ ಸಂದರ್ಭದಲ್ಲಿ ಇಡೀ ದೇಶದ ಸಾಧು ಸಂತರು ಇಡೀ ದೇಶದಲ್ಲಿ ಸುತ್ತಾಡಿ ಪರಾಕ್ರಮವನ್ನು ಬಿತ್ತಿದ್ದರ ಪರಿಣಾಮವಾಗಿ ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಅನೇಕ ಕಡೆಗೆ ಈ ರಥಯಾತ್ರೆ ನಡೆದಾಗ ದಂಗೆಗಳು ನಡೆದು ಮೊದಲ 2 ದಿನ ಶಾಂತವಾಗಿದ್ದಂಥ ಹಿಂದೂಗಳು ಸೇರಿಗೆ ಸವ್ವಾ ಸೇರು ಅಂತ ಹೇಳಿ ಈಟ್ ಕಾ ಜವಾಬ್ ಪತ್ಥರ್ ಸೆ ದೇಂಗೆ, ಹಮ್ ಥಪ್ಪಡ್ ಖಾಯಂಗೆ ನಹಿ ಥಪ್ಪಡ್ ದೇಂಗೆ, ನಾವು ವಾಪಸ್ಸು ಹೊಡಿತೀವಿ ಅಂತ ನಿಶ್ಚಯ ಮಾಡಿದ್ರು. ಅದರ ಪರಿಣಾಮವಾಗಿ ಹಿಂದೂ ಸಮಾಜ ಪರಾಕ್ರಮವನ್ನು ಮೆರಿತು. 1992ನೇ ಇಸ್ವಿನಲ್ಲಿ ಹಾಡು ಹಗಲು ಅಪಮಾನದ ಸಂಕೇತವಾಗಿದ್ದಂಥ ಗುಂಬಜ್ಜನ್ನು ನಮ್ಮ ಪರಾಕ್ರಮದಿಂದ ಕೆಳಗಿಳಿಸಿದ್ವಿ. ಧರೆಗಿಳಿದರ ಪರಿಣಾಮವಾಗಿ ಇಡೀ ದೇಶದಲ್ಲಿ 8-10 ದಿನ ದಂಗೆ ನಡೀತು. 2,000 ಜನ ಪ್ರಾಣವನ್ನು ಅರ್ಪಣೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಮೊದಲು ಹಿಂದೂ ಹೊಡೆತ ತಿಂದ. ಆದರೆ ಒಟ್ಟು ಸತ್ತವರ 2,000 ಸಂಖ್ಯೆಯಲ್ಲಿ 600 ಜನ ಹಿಂದೂಗಳು, ಬಾಕಿಯವರು ಯಾರು ಅಂತ ನೀವೇ ಯೋಚನೆ ಮಾಡಿ. ಮೊದಲನೇ ಬಾರಿಗೆ ಭಾರತದಲ್ಲಿ ಹಿಂದೂಗಳು ಪರಾಕ್ರಮವನ್ನು ಮೆರೆದರು. ಶಿವಾಜಿಯನ್ನು, ರಾಣಾ ಪ್ರತಾಪನನ್ನು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು, ಭಗತ್ ಸಿಂಗ್ನನ್ನು ನೆನಪು ಮಾಡಿಕೊಂಡಂಥ ಘಟನೆಗಳು ಈ ದೇಶದಲ್ಲಿ ನಡೀತು. ಹಿಂದೂ ಹೇಡಿಯಲ್ಲ, ಹಿಂದೂ ಪರಾಕ್ರಮಿ, ನ ದೈನ್ಯಂ ನ ಪಲಾಯನಂ ಅನ್ನೋದು ನಮ್ಮ ಸಂಸ್ಕೃತಿ ಅಂತ ನಾವು ಸಾರ್ಲಿಕ್ಕೆ ಶುರು ಮಾಡಿದ್ವಿ. ಅದರ ಪರಿಣಾಮವಾಗಿ 2002ನೇ ಇಸ್ವಿನಲ್ಲಿ ಗೋಧ್ರಾದಲ್ಲಿ ರಾಮ ಜನ್ಮಭೂಮಿಯ ಸೇವೆ ಮಾಡಿ ವಾಪಸ್ ಬರ್ತಾ ಇದ್ದಂಥ ಕಾರು ಸೇವಕರ ಮೇಲೆ ಪೆಟ್ರೋಲ್ ಹಾಕಿ ಬೋಗಿಗಳನ್ನು ಬಂದ್ ಮಾಡಿ ಸುಟ್ಟು ಹಾಕಲಾಯಿತು. 44 ಜನ ಪ್ರಾಣ ಕೊಟ್ಟರು. ಆದರೆ ಅದು ನಂತರದಲ್ಲಿ ಗುಜರಾತ್ನಲ್ಲಿ ಸುಮಾರು 2 ತಿಂಗಳ ಕಾಲ ಸಾಬರ್ಮತಿ, ತಪತಿ, ನರ್ಮದಾ 3 ನದಿಗಳು ಕೆಂಪಾದವು. ಯಾರ ರಕ್ತದಿಂದ ನಾನೇನು ಹೇಳಕ್ಕೆ ಹೋಗಲ್ಲ. ಸುಬ್ರುದ್ದೀನ್ ಅನ್ನುವಂಥ ಒಬ್ಬ MP ಮನೆಯ ಮುಂದೆ 10,000 ಜನ ಹಿಂದೂಗಳು ಘೇರಾಕಿದ್ರು. ಅಷ್ಟು ಪರಾಕ್ರಮ ಮೆರೆದರು. ಎಷ್ಟು ಜನ ಸತ್ತರೋ ಗೊತ್ತಿಲ್ಲ. ಮನೆಗಳಿಂದ ಕತ್ತಿ ಹೊರಗೆ ಬಂತು, ಕೋವಿ ಹೊರಗೆ ಬಂತು, ಎಲ್ಲವೂ ಹೊರಗೆ ಬಂತು. ನನಗಿನ್ನೂ ನೆನಪಿದೆ, 2002ನೇ ಇಸ್ವಿ ಮಾರ್ಚ್ 3ನೇ ತಾರೀಕಿನ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಒಂದು ಚಿತ್ರ ಬಂದಿತ್ತು. ನಾನು ಯಾರ ಮೇಲೂ ಅಪಮಾನ ಮಾಡಬೇಕು ಅಂತ ಹೇಳ್ತಿಲ್ಲ, ಆದರೆ ಘಟನೆಯನ್ನು ಉಲ್ಲೇಖ ಮಾಡ್ತಿದ್ದೀನಿ. ಆ ಚಿತ್ರದಲ್ಲಿ ಒಬ್ಬ ಮುಸ್ಲಿಂ ಯುವಕನ ಚಿತ್ರ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. 800,000 ವರ್ಷಗಳ ಕಾಲ ಹಿಂದುವಿನ ಮನೆಗಳ ಕಣ್ಣೀರನ್ನು ಹಾಕಿಸಿದ ವ್ಯಕ್ತಿಯ ಕಣ್ಣೀರನ್ನು ನೋಡುವಂತಹ ಸಂತೋಷದ ದಿನ ನನಗಾಗಿತ್ತು. ಅಂದರೆ ಈ ದೇಶದಲ್ಲಿ ಹಿಂದೂ ಕೇವಲ ಹೊಡೆತ ತಿನ್ನೋನಲ್ಲ, ವಾಪಸ್ ಹೊಡೆಯವನು. ನಾವು ಯಾರ ಮೇಲೂ ಆಕ್ರಮಣ ಮಾಡೋರಲ್ಲ, ಆಕ್ರಮಣ ಮಾಡಿದವರಿಗೆ ಬಿಡೋರು ಅಲ್ಲ ಅನ್ನೋದನ್ನು ತೋರಿಸ್ತು. ಇವತ್ತು ದೇಶದಲ್ಲಿ ಹಿಂದೂ ಹೊಡೆತ ತಿನ್ನೋದಿಲ್ಲ, ವಾಪಸ್ ಹೊಡಿತಾನೆ. ಸುಹಾಸ್ ಶೆಟ್ಟಿಯ ಮರಡರಿಗೆ ಉತ್ತರ ಕೊಡುವಷ್ಟು ನಮ್ಮ ಸಮಾಜ ಎದ್ದು ನಿಂತಿದೆ. ಬಂಗಾಳದ ವಿಷಮ ಪರಿಸ್ಥಿತಿಯಲ್ಲಿ 25% ಬಾಂಗ್ಲಾದೇಶಿ ಮುಸಲ್ಮಾನರು ಮತ್ತು ಅಲ್ಲಿನ ಮುಸಲ್ಮಾನರ ಪರಿಸ್ಥಿತಿ ಇದ್ದಾಗಲೂ ಜನ ಹಿಂಜರಿಯದೆ, ಪಲಾಯನದ ನೀತಿಯನ್ನು ಅನುಸರಿಸದೆ ಗಟ್ಟಿಯಾಗಿ ನಿಂತ್ಕೊಂಡು ವಾಪಸ್ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ರಾಮ ಜನ್ಮಭೂಮಿ ಆಂದೋಲನ ಹಿಂದುವಿನ ಪರಾಕ್ರಮದ ಸ್ವಭಾವವನ್ನು ಮೇಲಕ್ಕೆತ್ತಿದೆ. ಇದು 2ನೆಯ ಪರಿವರ್ತನೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು 3ನೇದಾಗಿ ದೇಶದಲ್ಲಿ ರಾಜಕೀಯ ಪರಿವರ್ತನೆ ಬಂತು. ಅಲ್ಲಿವರೆಗೆ ನಮ್ಮದೇ ರಾಜಕೀಯ ಪಾರ್ಟಿ, ನಮ್ಮದೇ ಹತ್ತಿರ ಇದ್ದಂಥವರು ಗಾಂಧಿಯನ್ ಸಮಾಜವಾದವನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ರಾಮ ಜನ್ಮಭೂಮಿ ಆಂದೋಲನ ಅವರನ್ನು ವಾಪಸ್ ಬರಲಿಕ್ಕೆ, ರಾಸ್ತೆಗೆ ಕರ್ಕೊಂಬರಲಿಕ್ಕೆ ಕಾರಣವಾಯಿತು. ರಥಯಾತ್ರೆ ನಡೀತು. ಯಾರು ರಾಮನನ್ನು ತಂದರೂ ಅವರ ಅಧಿಕಾರ ಕೊಡ್ತೀವಿ ಅಂತ ಜನ ನಿಶ್ಚಯ ಮಾಡಿದ್ರು. ಇವತ್ತು ದೇಶದಲ್ಲಿ ಏನು ರಾಜಕೀಯ ಪರಿವರ್ತನೆ ಬಂದಿದೆ, ಹಿಂದೂ ಜಾತಿ, ಭಾಷೆ, ಪ್ರಾಂತ, ಪಂಗಡ
ಎಲ್ಲ ಭೇದವನ್ನು ಮರೆತು ರಾಷ್ಟ್ರದ ಹಿತಕ್ಕಾಗಿ ನನ್ನ ಮೊದಲ ಮತ ಅಂತ ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದು ರಾಮ ಜನ್ಮಭೂಮಿ ಆಂದೋಲನದ ರಾಜಕೀಯ ಪರಿವರ್ತನೆ ಅನ್ನೋದನ್ನು ನಾವು ಮರಿಬಾರದು. ಇಡೀ ದೇಶದಲ್ಲಿ ಒಂದು ರಾಷ್ಟ್ರೀಯ ಭಾವ ಎದ್ದು ನಿಂತು. ಅಯೋಧ್ಯೆಯ ಕಳೆದ 1 ವರ್ಷದ ಈ ಯಾತ್ರೆಯಲ್ಲಿ ನಾನು ನೋಡಿದ್ದು ಜನಗಳ ಭಾವನೆ ಏನಿತ್ತು. ನಮ್ಮ ಜೀವನದಲ್ಲಿ ನಾವು ರಾಮ ಮಂದಿರ ಆಗೋದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಜನರಿಗೆ ಅನಿಸುತ್ತು. ನಮ್ಮ ಮೇಲೆ, ಸಂಘದ ಪರಿವಾರದ ಮೇಲೆ ಜನ ಗೂಬೆ ಕೊಡಿಸ್ತಾ ಇದ್ರು. ಏನು ಹೇಳ್ತಿದ್ರು? ಮಂದಿರ ವಹಿ ಬನಾಯಂಗೆ, ತಾರೀಖ್ ನಹಿ ಬತಾಯಂಗೆ. ಮಂದಿರ ಅಲ್ಲೇ ಮಾಡ್ತೀವಿ, ಆದರೆ ತಾರೀಖ್ ಹೇಳಲ್ಲ ಅಂತ ಹೀಗೆ ನಮ್ಮನ್ನು ಟೀಕೆ ಮಾಡ್ತಿದ್ರು. ಮಂದಿರ ಭವ್ಯ ಬನಾಯಂಗೆ ಹೇಳ್ತಾ ಇದ್ವಿ ನಾವು. ಆದರೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಸಂತರಿಂದ ಮೊದಲುಗೊಂಡು ಸಾಮಾನ್ಯ ಜನರವರೆಗೆ ಈ ದೇಶದಲ್ಲಿ ಪರಿವರ್ತನೆ ಸಾಧ್ಯ. ರಾಮ ಮಂದಿರದ ನಿರ್ಮಾಣದ ಪರಿಣಾಮವಾಗಿ ಸಂಪೂರ್ಣ ಭಾರತದ ಆತ್ಮವಿಶ್ವಾಸ ಅತ್ಯಂತ ಎತ್ತರದವರೆಗೆ ಪುಡಿದೆದ್ದಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಅದರ ಪರಿಣಾಮ ಇವತ್ತು ಜನಕ್ಕನಿಸುತ್ತೆ ನಮ್ಮ ದೇಶದಲ್ಲಿ ನಿಶ್ಚಿತವಾಗಿ ಪರಿವರ್ತನೆ ಬರುತ್ತೆ, ನಾವು ವಿಶ್ವವಿಜಯಿ ಆಗ್ತೀವಿ ಅನ್ನುವಂಥ ವಿಶ್ವಾಸ ಹಿಂದೂ ಸಮಾಜದಲ್ಲಿ, ರಾಷ್ಟ್ರದಲ್ಲಿ ಬೆಳೆದಿದೆ. ಇದು ರಾಮ ಮಂದಿರದ ಬಹಳ ದೊಡ್ಡ ಪರಿಣಾಮ ಅಂತ ನಾನು ಅಂದ್ಕೊಳ್ತೀನಿ. ದೇಶದಲ್ಲಿ ಕಳೆದ 100 ವರ್ಷಗಳಿಂದ ನಾವು ಏಕತೆಯ ಸ್ವರವನ್ನು ಹಾಡ್ತಾ ಇದ್ವಿ. ಆ ಧ್ವನಿ ಪ್ರಾರಂಭದಲ್ಲಿ ಸಂಘದಲ್ಲಿ ಮಾತ್ರ ಇತ್ತು. ಆದರೆ ರಾಮ ಜನ್ಮಭೂಮಿ ಆಂದೋಲನ ಮೂಲಕ ಸಮಾಜದಲ್ಲಿ ಇದು ವ್ಯಾಪಿಸ್ತು. ನಿಧಾನವಾಗಿ ಕೇವಲ ಸಂಘ ಮಾತ್ರ ಅಲ್ಲ, ಸಂಘ ಪರಿವಾರ ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳು, ಸನ್ಯಾಸಿಗಳು ಇವತ್ತಿನ ರಾಷ್ಟ್ರೀಯತೆಯನ್ನು ಅರ್ಥ ಮಾಡಿಕೊಂಡು ರಾಷ್ಟ್ರದ ಹಿತಕ್ಕಾಗಿ ನಾವು ಬದುಕಬೇಕು, ನಾವು ವಿಚಾರ ಮಾಡಬೇಕು, ಜನರಿಗೆ ತಿಳಿಸಬೇಕು ಅಂತ ಸಂಘ ಪರಿವಾರದಷ್ಟೇ ಶ್ರೇಷ್ಠತಮ ಕಾರ್ಯವನ್ನು ಇವತ್ತು ಅನೇಕ ಜನ ಸಂತರು ಮಾಡ್ತಾ ಇದ್ದಾರೆ, ಸಂಸ್ಥೆಗಳು ಮಾಡ್ತಾ ಇದೆ, ಸಮಾಜದ ಅನೇಕ ವಿಧದ ಜನ ಈ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದೆಲ್ಲವೂ ರಾಮ ಜನ್ಮಭೂಮಿಯ ಉತ್ತಮ ಪರಿಣಾಮಗಳು ಅಂತ ನಾನು ಅಂದ್ಕೊಳ್ತೀನಿ. ಹೀಗೆ ಸಮಾಜದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ರಾಮ ಜನ್ಮಭೂಮಿ ತಂದಿದೆ. ಮಂದಿರ ಅಂದರೆ ಹೇಗಿರಬೇಕು? ದುಡ್ಡಿಗಾಗಿ ಮಂದಿರ ಇರಬಾರ್ದು. ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಿ ಮಂದಿರ ಇರಬೇಕು. ಜಾತಿ, ಭಾಷೆ, ಪಂಗಡ ಇದೆಲ್ಲ ಭೇದ ಭಾವವನ್ನು ದೂರು ಮಾಡುವಂಥ ಮಂದಿರ ಇರಬೇಕು. ಸಮಾಜದಲ್ಲಿ ಜಾಗೃತಿಗೊಳಿಸಲಿಕ್ಕೆ ಮಾಡಬೇಕಾದಂಥ ಕಾರ್ಯವನ್ನು ಮಂದಿರ ಮಾಡಬೇಕು. ಸಮಾಜದ ಸೇವೆಗಾಗಿ ಮಂದಿರ ಇರಬೇಕು ಅನ್ನುವ ಒಂದು ಆದರ್ಶವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಳ್ಳೆಯ ಅವಕಾಶವಾಗಿ ರಾಮ ಮಂದಿರ ಎದ್ದು ನಿಂತ್ಕೊಂಡಿದೆ ಅಂತ ನನಗನ್ಸುತ್ತೆ. ಇಷ್ಟು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಮ ಮಂದಿರದ ವ್ಯವಸ್ಥೆಯಲ್ಲಿ ಕೆಲವು ಸಂಗತಿಗಳನ್ನು ನಾವು ಜಾರಿಗೆ ತಂದಿದ್ದೀವಿ. ಕೇಂದ್ರ ಸರ್ಕಾರ ಈ ದೇಶ ನೀತಿಯುತವಾದಂಥ ದೇಶವಾಗಬೇಕು, ದೇಶದ ಆರ್ಥಿಕತೆ ಬೆಳೀಬೇಕು ಅಂತ ಯೋಚನೆ ಮಾಡಿದೆ. ಹೀಗಾಗಿ ರಾಮ ಮಂದಿರ ಅದಕ್ಕೆ ತನ್ನ ಕೊಡುಗೆ ಏನು ಅಂತ ಯೋಚನೆ ಮಾಡಿದೆ. ನಮ್ಮಲ್ಲಿ ನಾವು ಇಲ್ಲಿಯವರೆಗೆ ಯಾವುದೇ ಕ್ಯಾಶ್ ವ್ಯವಹಾರವನ್ನು ಮಾಡಿಲ್ಲ, ಎಲ್ಲವೂ ಸಹ ಬ್ಯಾಂಕ್ ವ್ಯವಹಾರ ನಮ್ಮಲ್ಲಿ ನಡೆಯುತ್ತೆ. ನಮ್ಮಲ್ಲಿ ಬರುವಂಥ ಅಕೌಂಟ್ ಬೇರೆ, ಕೊಡುವ ಅಕೌಂಟ್ ಬೇರೆ. ಹೀಗಾಗಿ ಯಾವುದೇ ಒಂದು ಟೊಪ್ಪಿಗೆ ಹಾಕುವಂಥ ವ್ಯವಹಾರ ನಮ್ಮಲ್ಲಿ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದರೆ ಇವತ್ತು ಹೇಳ್ತಾರಲ್ಲ, ಒಂದು ಸಲ ಅಕೌಂಟ್ ನಂಬರ್ ಸಿಕ್ಕರೆ ಸಾಕು, ಅಕೌಂಟ್ನಲ್ಲಿರುವಂಥ ಪೈಸೆ ಎಲ್ಲ ಖಾಲಿ ಆಗುತ್ತೆ. ಹೀಗಾಗಿ ರಾಮ ಜನ್ಮಭೂಮಿಗೆ ಹಣ ಬರುವ ಅಕೌಂಟ್ ಬೇರೆ, ನಾವು ಜನರಿಗೆ ಹಣ ಕೊಡುವ ಅಕೌಂಟ್ ಬೇರೆ. ಆ ಅಕೌಂಟಲ್ಲಿ 10-20 ಲಕ್ಷಕ್ಕಿಂತ ಹೆಚ್ಚು ಹಣ ಇರೋದೇ ಇಲ್ಲ. ಎಷ್ಟೇ ಏನೇ ಮೇಲೆ ಕೆಳಗೆ ಮಾಡಿದರೂ 10-20 ಲಕ್ಷ ಮಾತ್ರ ದೋಚಬಹುದು, ಅದಕ್ಕಿಂತ ಹೆಚ್ಚಿಗೆ ಹಣವನ್ನು ರಾಮ ಮಂದಿರದಿಂದ ದೋಚಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಷ್ಟು ಹಣ ಬೇಕೋ ಅಷ್ಟೇ ಹಣವನ್ನು ಹಾಕ್ತೀವಿ. ಇವತ್ತು ನಮಗೆ 70 ಲಕ್ಷ ಪೇಮೆಂಟ್ ಮಾಡಬೇಕು ಅಂದರೆ ಆ 70 ಲಕ್ಷ ಪೇಮೆಂಟಿಗೆ ಬೆಳಗ್ಗೆ ನಮ್ಮ ಸೆಕ್ರೆಟ್ರಿ ಮತ್ತು ಇನ್ನೊಬ್ಬರು ಸಹಿ ಹಾಕಿದ ನಂತರ 70 ಲಕ್ಷ ಮೇನ್ ಅಕೌಂಟಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಒಂದು ವ್ಯವಸ್ಥೆ ಇದೆ. ನಮ್ಮಲ್ಲಿ ನೋ ಚೆಕ್ ಬುಕ್ ಅಕೌಂಟ್, ನಮ್ಮ ಹತ್ರ ಚೆಕ್ ಇಲ್ಲ. ಹೀಗಾಗಿ ನಾವು ಯಾರಿಗೂ ಚೆಕ್ ಕೊಡೋದಿಲ್ಲ, ಕ್ಯಾಶು ಕೊಡೋದಿಲ್ಲ, ಕ್ಯಾಶ್ ತಗೊಳ್ಳೋದು ಇಲ್ಲ. ಎಲ್ಲವೂ ಕಂಪ್ಯೂಟರೈಸ್ಡ್ ವ್ಯವಸ್ಥೆ. ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಟಾಟಾದ ಶ್ರೇಷ್ಠ ಕಂಪನಿ TCSಗೆ ವಹಿಸಿದ್ದೀವಿ. ಅವ್ರ ಮೂಲಕ ಪಾಸ್ ಇರ್ಬೋದು, ಡೊನೇಷನ್ ಇರ್ಬೋದು, ಬಂಗಾರ, ಬೆಳ್ಳಿ, ಮೂಲ್ಯವಾನ್ ವಸ್ತುಗಳನ್ನು ಕೊಟ್ಟಂಥ ಜನರಿಗೆ ರಸೀದಿ ಕೊಡೋದಿರ್ಬೋದು. ಇದೆಲ್ಲವೂ ಸಹ ಕಂಪ್ಯೂಟರ್ ಮೂಲಕ ನಡೆಯುತ್ತೆ. ಮ್ಯಾನ್ಯುವಲ್ ರಸೀದಿ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಶ್ರೀರಾಮ ಜನ್ಮಭೂಮಿಯ ಮಂದಿರ ನಿಧಿ ಸಮರ್ಪಣಾ ಅಭಿಯಾನದಲ್ಲಿ
ನಾವು ಸೀದಾ ಬ್ಯಾಂಕ್ ಅಕೌಂಟಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಮೊನ್ನೆ ನಾನು ಹುಬ್ಬಳ್ಳಿ ಹೋಗಿದ್ದೆ. ಅಲ್ಲೊಬ್ಬ ಕಾರ್ಯಕರ್ತ ಹೇಳಿದ್ರು, ನಾನು ಈ ಸಮರ್ಪಣಾ ಅಭಿಯಾನ ಬಂದಾಗ ಸಂಕಲ್ಪ ಮಾಡಿದ್ದೆ, ನನ್ನ ಸುತ್ತಮುತ್ತಲು ಬಹಳ ಜನ ಮಿತ್ರರು ಇದ್ದಾರೆ, ನಾನೊಂದು 2 ಕೋಟಿ ಆದರೂ ಸಂಗ್ರಹ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ಮಾಡಲಿಕ್ಕಾಗಿಲ್ಲ, ನೀವು ಸ್ವಲ್ಪ ನಮಗೆ ಬಹಳ ರಿಸ್ಟ್ರಿಕ್ಷನ್ ಹಾಕಿಬಿಟ್ರಿ ಅಂತ ಹೇಳಿದೆ. ಏನು ರಿಸ್ಟ್ರಿಕ್ಷನಪ್ಪ ಅಂತ ಕೇಳಿದೆ. ಏನಿಲ್ಲ, ನೀವು ಕ್ಯಾಶ್ ತೊಗೋಬಾರ್ದು, ಕೇವಲ ಬ್ಯಾಂಕ್ ಅಕೌಂಟ್ ಮೂಲಕ ಮಾತ್ರ ತೊಗೊಳ್ಬೇಕು ಅಂತ ಹೇಳಿದ್ರಿ. ಅದರ ಪರಿಣಾಮ 2 ನಂಬರಿಂದ ದುಡ್ಡು ಕೊಡ್ತಿದ್ರಲ್ಲ, ಅವ್ರು ಕೊಡಲಿಲ್ಲ ಸರ್ ಅಂದ. ರಾಮನ ವ್ಯವಹಾರ 2 ನಂಬರಿಂದ ಆಗಬಾರ್ದು ಅಂತ ನಮ್ಮ ಸಂಕಲ್ಪ. ಅದಕ್ಕಾಗಿ ನಾವು ಯಾರಿಗೂ ಕ್ಯಾಶ್ ಕೊಡಲ್ಲ. ನಮಗೆ ಬೇಕಾದಂತಹ ತರಕಾರಿ ಇರ್ಬೋದು, ನಮಗೆ ಬೇಕಾದಂತಹ ಹೂವಿರ್ಬೋದು, ನಮಗೆ ಬೇಕಾದಂಥ ಕೂಲಿಕಾರ ಇರ್ಬೋದು, ಯಾರಿಗೂ ನಾವು ಕ್ಯಾಶ್ ಕೊಡಲ್ಲ. ಅದರ ಬದಲಾಗಿ GST ಬಿಲ್ ಕೊಡು, ನಿನಗೆ ಹಣ ಕೊಡ್ತೀವಿ, ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತೀವಿ. ಇಲ್ಲಿಯವರೆಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸಿನ ರೂಪದಲ್ಲಿ 400 ಕೋಟಿಗಳನ್ನು ಕೊಟ್ಟಿದೆ ಅನ್ನುವ ಅಭಿಮಾನ ನಮಗಿದೆ. GST ಹಣವನ್ನು ಕಟ್ಟದೇ ಇದ್ದರೆ ನಮ್ಮ ಕಾಂಟ್ರಾಕ್ಟರ್ಗೆ ಮುಂದಿನ ಪೇಮೆಂಟ್ ನಾವು ಕೊಡೋದೇ ಇಲ್ಲ. ಮೊದಲು GST ಕಟ್ಟಬಾ, ಆಮೇಲೆ ನಿನ್ನ ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ತೀವಿ. ಇಷ್ಟರ ಮಟ್ಟಿಗೆ ಶುದ್ಧವಾದಂಥ ವ್ಯವಹಾರವನ್ನು ಮಾಡ್ತಿದ್ದೀವಿ. ಭೂಮಿ ತಗೊಳ್ಬೇಕು. ಇಲ್ಲಿ ಭೂಮಿ ವ್ಯವಹಾರ ಮಾಡೋರಿಗೆಲ್ಲ ಗೊತ್ತಿದೆ, 10 ಲಕ್ಷ ಭೂಮಿ ಇದ್ದರೆ 5 ಲಕ್ಷ ಕ್ಯಾಶು, 5 ಲಕ್ಷ ಇನ್ನೊಂದು, ಹೀಗೆಲ್ಲ ನಡೆಯುತ್ತೆ. ಆದರೆ ನಮ್ಮಲ್ಲಿ ಹಂಗಿಲ್ಲ. ಎಷ್ಟಕ್ಕೆ ಮಾತುಕತೆ ಆಗುತ್ತೋ ಅಷ್ಟೇ ಲೇಖನ, ಅಷ್ಟೇ ಹಣ. ಅದಕ್ಕೆ ಎಷ್ಟು ಟ್ಯಾಕ್ಸ್ ಆಗುತ್ತೋ ಅಷ್ಟು ಸ್ಟಾಂಪು ಕೊಡ್ತೀವಿ. ಅಂದರೆ ಗೌರ್ಮೆಂಟಿನ ಯಾವುದೇ ಟ್ಯಾಕ್ಸನ್ನು ಟೊಪ್ಪಿಗೆ ಹಾಕುವಂಥ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇದು ಜನರ ಟ್ರಸ್ಟ್, ಜನರ ಮಂದಿರ. ಸರ್ಕಾರದ ಯಾವುದೇ 1 ಪೈಸೆ ಹಣವನ್ನು ನಾವು ತಗೊಂಡಿಲ್ಲ, ಕನ್ಸೆಷನ್ನನ್ನು ಕೇಳಿಲ್ಲ. ರಾಮ ಜನ್ಮಭೂಮಿಯ ಒಟ್ಟು ಪರಿಸರದ ಪ್ಲ್ಯಾನ್ ಅಪ್ರೂವಲ್ಲಿಗೆ 6.5 ಕೋಟಿ ರೂಪಾಯಿಗಳನ್ನು ನಾವು ಕಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ. ಕನ್ಸೆಷನ್ ಕೇಳಲಿಲ್ಲ ನಾವು. ಯಾವುದೇ ಕನ್ಸೆಷನ್, ಅದು ವಿದ್ಯುತ್ತಿದ್ದಿರ್ಬೋದು ಅಥವಾ ಪ್ಲ್ಯಾನ್ ಸ್ಯಾಂಕ್ಷನ್ದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಯಾವುದೇ ಕನ್ಸೆಷನ್ನು ಕೇಳಿಲ್ಲ, 1 ಪೈಸೆಯನ್ನು ಹಣ ತಗೊಂಡಿಲ್ಲ. ಜನರಿಂದ ಆಧಾರಿತವಾಗಿ ರಾಮ ಮಂದಿರ ನಿರ್ಮಾಣವಾಗಿದೆ. ಜನರ ಮಂದಿರ, ಕೋಟಿ ಕೋಟಿ ರಾಮಭಕ್ತರ ಮಂದಿರ, ವಿಶ್ವದ ಶ್ರೇಷ್ಠ ಮಂದಿರವಾಗಿ ರಾಮ ಮಂದಿರ ರೂಪುಗೊಳ್ಳುತ್ತಾ ಇದೆ. ಇದರ ಜೊತೆಗೆ ಒಂದು ಸಂಗತಿ ಜೋಡಿಸಿ ನಾನು ಮುಕ್ತಾಯ ಮಾಡ್ತೀನಿ. ಅದು ಅಂದರೆ ರಾಮ ಮಂದಿರದಲ್ಲಿ ಹತ್ತಿರದಲ್ಲೇ ಒಂದು ಮ್ಯೂಸಿಯಂ ನಿರ್ಮಾಣವಾಗ್ತಾ ಇದೆ. ಬಂದಿರುವಂಥ ಭಕ್ತರಿಗೆ ಈಗ ಕಿಚಡಿ ಕೊಡ್ತಾ ಇದ್ದೀವಿ, ಮುಂದೆ ಭೋಜನದ ವ್ಯವಸ್ಥೆಯನ್ನು ಮಾಡ್ತೀವಿ. ನಿವಾಸ ವ್ಯವಸ್ಥೆಯು ಮಾಡಲಿಕ್ಕೆ ಜಾಗವನ್ನು ತಗೊಳ್ತಾ ಇದ್ದೀವಿ. ಒಂದು ಸ್ವಲ್ಪ ನಡುವಿನ ಜಾಗದಲ್ಲಿ ಸ್ವಲ್ಪ ತೊಂದರೆ ಇದೆ. ಅದೆಲ್ಲ ಆಗ್ತಾ ಇದ್ದ ಹಾಗೆ ನಾವು ಸಾವಿರಾರು ಜನ ಬಂದಿರುವಂಥ ಯಾತ್ರಾರ್ಥಿಗಳಿಗೆ ನಿಶುಲ್ಕವಾಗಿ, ಅವ್ರಿಗೆ ಇಷ್ಟ ಇದ್ದರೆ ಡೊನೇಷನ್ ಕೊಡ್ಬೋದು, ಹಣ ತಗೊಂಡು ನಾವು ಯಾರಿಗೂ ರೂಮ್ ಕೊಡಬಾರ್ದು ಅಂತ ಸಂಕಲ್ಪ ಮಾಡಿದ್ದೀವಿ. ಬಂದವರು ಎಲ್ರಿಗೂ ನಿಶುಲ್ಕ ಭೋಜನ, ನಿಶುಲ್ಕ ವಸತಿ, ನಿಶುಲ್ಕ ದರ್ಶನ, ನಿಶುಲ್ಕ ಪ್ರಸಾದ, ಇದಿಷ್ಟನ್ನು ರಾಮ ಜನ್ಮಭೂಮಿ ಸಂಕಲ್ಪ ಮಾಡಿದೆ. ಆ ದಿಶೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಪೂರಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಉತ್ತರ ಪ್ರದೇಶದ ವಿಶೇಷವಾಗಿ ರಾಮ ಜನ್ಮಭೂಮಿಯ ಒಟ್ಟು ವ್ಯವಸ್ಥೆಗೆ ಸಹಕರಿಸಿದೆ. ರಸ್ತೆಗಳು ವಿಶಾಲವಾಗಿದೆ. ಅಯೋಧ್ಯೆಗೆ ಹೋದಾಗ ರಸ್ತೆಗಳು ಬಹಳ ಚಿಕ್ಕದಿತ್ತು. ಈ 5 ವರ್ಷದಲ್ಲಿ ರಸ್ತೆ ಅಗಲವಾಗಿದೆ. ಮಂದಿರಗಳು ಹಾಳು ಬಿದ್ದಿದ್ದವು. ಇವತ್ತು ಅಯೋಧ್ಯೆ ಸಿರಿಯಿಂದ ಮೇಲಕ್ಕೆ ಏಳ್ತಾ ಇದೆ. ಜನ ಕೆಲವರು ನಮ್ಮ ಪ್ರಶ್ನೆ ಕೇಳ್ತಾರೆ, ನಮಗೆ ತಮಾಷೆನೂ ಮಾಡ್ತಿದ್ರು ಜನ, ಯಾಕ್ರಿ ಮಂದಿರ ಕಟ್ಟಬೇಕು, ಜನರಿಗೆ ಅದರಿಂದ ಏನು ಲಾಭ ರೀ, ಆಸ್ಪತ್ರೆ ಕಟ್ಟ್ರಿ, ಫ್ಯಾಕ್ಟ್ರಿ ಕಟ್ಟ್ರಿ, 100 ಜನರಿಗೆ ಉದ್ಯೋಗ ಸಿಗುತ್ತೆ, 100 ಜನರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತಿದ್ರು. ಅವ್ರಿಗೆ ನಂದೊಂದು ಕಳೆದ 1.5 ವರ್ಷದ ಅನುಭವ ಇದೆ. 2024 ಜನವರಿ 22ನೇ ತಾರೀಕಿಗಿಂತ ಮೊದಲು ನಮ್ಮ ರಾಮ ಜನ್ಮಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಸಂಖ್ಯೆ 250. ಇವತ್ತು ನಮ್ಮ ಟ್ರಸ್ಟಿನ ಮೂಲಕ ಕೆಲಸ ಮಾಡ್ತಾ ಇರೋರು, ಕೇವಲ ಟ್ರಸ್ಟಿನ ಮೂಲಕ ಕೆಲಸ ಮಾಡ್ತಾ ಇರೋರು 1,500 ಜನ. ಅಂದರೆ 6 ಪಟ್ಟು ಉದ್ಯೋಗವನ್ನು ಕೇವಲ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಕೊಟ್ಟಿದೆ. ಅಯೋಧ್ಯೆಯಲ್ಲಿ ಎಲ್ಲ ಮಂದಿರಗಳು ಬಡವಾಗಿ ಹೋಗಿತ್ತು. 20 ವರ್ಷದ ಹಿಂದೆ ಅಯೋಧ್ಯೆಗೆ ಯಾರೂ ಬರ್ತಿರಲಿಲ್ಲ, ಕಾಶಿಗೆ ಹೋಗ್ತಿದ್ರು. ಕಾಶಿ ಯಾತ್ರೆಗೆ ಹೋಗಿದ್ವಿ, ಅಯೋಧ್ಯೆ ಯಾತ್ರೆಗೆ ಹೋದವರು ಅಲ್ಲಿ ಇಲ್ಲಿ ಕೆಲವರು ನಮ್ಮಂಥ ಕೆಲವು ಹುಚ್ಚರು ಮಾತ್ರ
ಬಾಕಿ ಯಾರೂ ಹೋಗ್ತಿರಲಿಲ್ಲ. ಆದರೆ ಇವತ್ತು ಯಾರ್ಯಾರು ಕುಂಭಮೇಳಕ್ಕೆ ಬಂದಿದ್ರೋ ಅವ್ರ ಪೈಕಿ ಅನೇಕ ಜನ ಅಯೋಧ್ಯೆಗೆ ಬರಬೇಕು ಅಂತ ಯೋಚನೆ ಮಾಡಿದ್ರು. ಉತ್ತರ ಪ್ರದೇಶ ಸರ್ಕಾರ ಎಷ್ಟು ಜನ ಅಯೋಧ್ಯೆಯಲ್ಲಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯನೋ, ದರ್ಶನ ಮಾಡಲಿಕ್ಕೆ ಸಾಧ್ಯನೋ ಅಷ್ಟೇ ಜನರನ್ನು ಒಳಗೆ ಕರ್ಕೊಂಡಿತು. ಬಾಕಿಯವರಿಗೆಲ್ಲ 10 ಗಂಟೆ 15 ಗಂಟೆ 20 ಗಂಟೆ ಸುಲ್ತಾನ್ಪುರದಲ್ಲಿ ಬೇರೆ ಕಡೆ ನಿಲ್ಲಿಸಿ ಬೇಜಾರಾಗೋರು ವಾಪಸ್ ಹೋಗಲಿ ಅಂತ ಯೋಜನೆ ಮಾಡಿತು. ಅಯೋಧ್ಯೆಯಲ್ಲಿ ಏನೂ ಗಡಿಬಿಡಿ ನಡೀಲಿಲ್ಲ. ಇವತ್ತಿನವರೆಗೆ ಯಾವುದೇ ಕೆಟ್ಟ ಇನ್ಸಿಡೆಂಟ್ ನಡೀಲಿಲ್ಲ. ಕಳೆದ 1.5 ವರ್ಷದಲ್ಲಿ ಅಯೋಧ್ಯೆಯಲ್ಲಿ ವ್ಯಾಪಾರ 20 ಪಟ್ಟು ಬೆಳೆದಿದೆ, 20 ಟೈಮ್ಸ್. ಮಂದಿರಗಳಲ್ಲಿ 2 ರೂಮ್ 3 ರೂಮ್ ಇರಲಿಲ್ಲ. ಇವತ್ತು 10, 20, 30, 40 ರೂಮುಗಳನ್ನು ಎಲ್ಲ ದೇವಸ್ಥಾನದವರು ಕಟ್ಕೊಂಡಿದ್ದಾರೆ. ಅಯೋಧ್ಯೆಯಲ್ಲಿ 3,000ಕ್ಕೂ ಹೆಚ್ಚು ದೇವಸ್ಥಾನ ಇದೆ. ಎಲ್ಲವೂ ರಾಮಂದೇ, ಹೆಸರು ಬೇರೆ ಬೇರೆ. ದಶರಥ ಮಹಲ್ ಇರೋದು ರಾಮ ಸೀತಾ. ಕನಕ್ ಮಹಲ್ ಇರೋದು ರಾಮ್ ಸೀತಾ. ಯಾವುದೇ ಹೆಸರಿರ್ಬೋದು, ರಾಮ ಸೀತಾ. ಅಯೋಧ್ಯೆಯಲ್ಲಿ 2 ಶಿವನ ದೇವಸ್ಥಾನ ಇದೆ, 1 ಕೃಷ್ಣನ ದೇವಸ್ಥಾನ ಇದೆ, 2 ದೇವಿ ದೇವಸ್ಥಾನ ಇದೆ, ಹನುಮಂತನ ಒಂದೇ ದೇವಸ್ಥಾನ ಇದೆ, ಗಣೇಶಂದು ಒಂದೂ ದೇವಸ್ಥಾನ ಇಲ್ಲ. ಆದರೆ ಸುಮಾರು 3,000ದಲ್ಲಿ 3,000 ರಾಮನ ದೇವಸ್ಥಾನ ಇದೆ. ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ 2-4 ರೂಮುಗಳಾಗಿದೆ. ಜನ ಬರಲಿಕ್ಕೆ ಶುರುವಾಗಿದೆ, ಸುಂದರೀಕರಣ ಆಗಿದೆ, ಆನಂದವಾಗಿದೆ. ನಾನು ಹೋದಾಗ ಅಯೋಧ್ಯೆಯಲ್ಲಿ 7 ಗಂಟೆ ಹೊತ್ತಿಗೆ ಜನನೇ ಕಾಣಿಸ್ತಿರ್ಲಿಲ್ಲ. ಇವತ್ತು ಇಡೀ ರಾತ್ರಿ ಬೆಂಗಳೂರು ಇದ್ದಂಗಿರುತ್ತೆ, ಅಷ್ಟು ಬದಲಾವಣೆ ಅಯೋಧ್ಯೆಯಲ್ಲಿ ಬಂದಿದೆ. ಇಡೀ ದೇಶದ ಜನಗಳು ಬಂದಿದ್ದಾರೆ. ಒಂದು ಅಂದಾಜಿನಂತೆ ಒಬ್ಬ ವ್ಯಕ್ತಿ ಅಯೋಧ್ಯೆಗೆ ಬಂದರೆ ಊಟ ತಿಂಡಿ ವಸತಿ, ಯಾರಿಗೋ ಸಣ್ಣ ಪುಟ್ಟ ವ್ಯವಸ್ಥೆ, ಏನೋ ಖರೀದಿ ಎಲ್ಲ ಸೇರಿದರೆ ಒಬ್ಬ ವ್ಯಕ್ತಿ ಕನಿಷ್ಠ 500,000 ರೂಪಾಯಿ ಖರ್ಚು ಮಾಡ್ತಾನೋ ಇಲ್ಲರಿ? ವ್ಯವಹಾರಸ್ಥರು ನೀವು, ನಾ ಪ್ರಚಾರಕ್ಕೆ ನಂಗೆ ಗೊತ್ತಿಲ್ಲ, ಹೇಳ್ರಿ ಎಷ್ಟು ಖರ್ಚು ಮಾಡ್ತಾರೆ? 1,000 ಮಾಡ್ತಾರೆ. 1,000 ಒಬ್ಬ ವ್ಯಕ್ತಿ ಮಾಡಿದ್ರೆ ಪ್ರತಿನಿತ್ಯ 50,000 ಜನ ಕನಿಷ್ಠ ಬರ್ತಾ ಇದ್ದಾರೆ. ಎಷ್ಟು ಕೋಟಿ ರೂಪಾಯಿ ಆಯಿತು ನೀವೇ ಅಂದಾಜು ಮಾಡಿ. ಇಷ್ಟು ಇನ್ಕಮ್ ಅಯೋಧ್ಯೆಗಿದೆ. ಅದರ ಪರಿಣಾಮವಾಗಿ ಉತ್ತರ ಪ್ರದೇಶದ 10-12 ಜಿಲ್ಲೆಯ ಸಾಮಾನ್ಯ ಬಡ ಜನ ಅಯೋಧ್ಯೆಗೆ ಬಂದಿದ್ದಾರೆ. ಬಿಲ್ಡಿಂಗ್ ಕಟ್ಟುವ ಕಾರ್ಮಿಕರಿಗೆ ಕೆಲಸ ಸಿಕ್ಕಿದೆ. ತಿಲಕ ಹಚ್ಚೋರು ಜಬರ್ದಸ್ತಿ ಹಚ್ತಾರೆ, ಕೆಲವೊಮ್ಮೆ ಒತ್ತಾಯಪೂರ್ವಕವಾಗಿ. ನಾವು ಹಚ್ಕೋತಾವೆ, ಸುಂದರ ಕಾಣ್ತದಂತ ನಾವು ಹಚ್ಚಿಸ್ಕೊಳ್ತೀವಿ. 10 ರೂಪಾಯಿ ಕೊಡ್ತೀವಿ, 20 ರೂಪಾಯಿ ಕೊಡ್ತೀವಿ. ಯಾರೂ ಸಹ ದಿನಕ್ಕೆ 1,500-2,000ಕ್ಕಿಂತ ಕಮ್ಮಿ ಮನೆಗೆ ಹೋಗಿಲ್ಲ. ನನ್ನ ಪ್ರಶ್ನೆ ಇದೆ, ಯಾವ ಆಸ್ಪತ್ರೆಯಿಂದ ಇಷ್ಟು ದುಡ್ಡು ಸಿಕ್ತಿತ್ತು ರೀ? ಯಾವ ಫ್ಯಾಕ್ಟ್ರಿ ಇಷ್ಟು ಉದ್ಯೋಗ ಕೊಡ್ತಿತ್ತು? ಅಯೋಧ್ಯೆ ಒಂದು ರಾಮ ಮಂದಿರ. ಅಯೋಧ್ಯೆಯಲ್ಲಿ ಕನಿಷ್ಠ ಪಕ್ಷ 25,000 ಜನರಿಗೆ ಉದ್ಯೋಗ ಕೊಟ್ಟಿದೆ. 25,000 ಜನರ ಆರ್ಥಿಕತೆ ಬೆಳೆದಿದೆ, ಮಂದಿರಗಳ ಶ್ರೀಮಂತಿಕೆ ಬೆಳೆದಿದೆ. ಒಂದು ಮಾತನ್ನು ಸಂತರು ಹೇಳ್ತಾರೆ, ಅಯೋಧ್ಯೆಯಲ್ಲಿ ಅಗಸ ಒಬ್ಬ ಅನ್ಯಾಯವಾಗಿ ಸೀತಾಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿ ಅವಳ ಮೇಲೆ ಅಪವಾದ ಮಾಡಿದ್ದರ ಪರಿಣಾಮವಾಗಿ ಸೀತಾಮಾತೆಯ ಶಾಪ ಅಯೋಧ್ಯೆಗೆ ತಗಲಿತ್ತಂತೆ. ಇಡೀ ದೇಶದ ಕಾರಸೇವಕರ ತಪಸ್ಯೆ, ಸಂತರ ತಪಸ್ಸು, ಇಡೀ ದೇಶದಲ್ಲಿ ನಡೆದ ದೊಡ್ಡ ಆಂದೋಲನ, ಸಾಮಾನ್ಯ ರಾಮ ಭಕ್ತರ ರಾಮ ಮಂದಿರಕ್ಕಾಗಿ ನಡೆದ ಸಮರ್ಪಣೆ, ಇದೆಲ್ಲದರ ಪರಿಣಾಮವಾಗಿ ಕಳೆದು ಹೋಗಿರುವಂಥ ಶ್ರೀ ಸೀತಾ ವಾಪಸ್ ಅಯೋಧ್ಯೆಗೆ ಬಂದಿದ್ದಾಳೆ. ಅಯೋಧ್ಯೆ ವೈಭವದಿಂದ ಮೇಲಕ್ಕೆ ಕೇಳ್ತಾ ಇದೆ. ಇಡೀ ವಿಶ್ವದ ಜನ ಅಯೋಧ್ಯೆಗೆ ಬರ್ತಿದ್ದಾರೆ. ಅಯೋಧ್ಯ ವಿಶ್ವದ ಸಾಂಸ್ಕೃತಿಕ ರಾಜಧಾನಿಯಾಗುವತ್ತ ಮುಂದುವರಿತಾ ಇದೆ. ಅಯೋಧ್ಯೆಗೆ ಬಂದರೆ ರಾಮನ ದರ್ಶನದ ಜೊತೆಗೆ ನಮ್ಮ ಸಂಸ್ಕೃತಿಯ ದರ್ಶನ ಆಗಬೇಕು ಅಂತ ಟ್ರಸ್ಟಿಂದು, ಸರ್ಕಾರದ್ದು, ಸಮಾಜದ್ದು ಪ್ರಯತ್ನ ಇದೆ. ಆ ಪ್ರಯತ್ನಕ್ಕೆ ನಾವು ಸಹ ನಮ್ಮ ಧ್ವನಿಯನ್ನು ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ನಾನು ಹೇಳಿರುವಂಥ ವಿಷಯದ ಬಗ್ಗೆ ತಮಗೇನಾದರೂ ಮನಸ್ಸಿನಲ್ಲಿ ಪ್ರಶ್ನೆ ಬಂದರೆ, ಒಟ್ಟಿಗೆ ಪ್ರಶ್ನೆ ಕೇಳಿದರೆ ಒಟ್ಟಿಗೆ ಉತ್ತರವನ್ನು ಕೊಡ್ತೀನಿ. ನಿಮಗೆ ಅವಕಾಶ ಇದೆ. ದೇಶವನ್ನು ಒಂದು ದೇಹ ಅಂತ ಭಾವಿಸೋದಾದರೆ ಭಾರತ ಮಾತೆಯ ದೇಹದ ಹೃದಯ ಭಾಗವೇ ಅಯೋಧ್ಯ. ಹಾಗಾಗಿ ಅಯೋಧ್ಯೆ ಬರೀ ಒಂದು ಮಂದಿರವಲ್ಲ, ಅದು ರಾಷ್ಟ್ರ ಮಂದಿರ ಅನ್ನೋ ನಿಚ್ಚಳವಾಗಿ ಅದನ್ನು ಇವತ್ತು ಗೋಪಾಲ್ಜಿ ಅವರು ತಿಳಿಸಿದ್ದಾರೆ. ಯಾರಿಗಾರು ಪ್ರಶ್ನೆ ಇದ್ದರೆ 5 ಪ್ರಶ್ನೆಗಳನ್ನು ಒಟ್ಟಿಗೆ ಕೊಟ್ಟರೆ ಒಟ್ಟಿಗೆ ಅದಕ್ಕೆ ಉತ್ತರ ಕೊಡಲಾಗತ್ತೆ. ಪ್ರಶ್ನೆ
ಇಷ್ಟು ಭವ್ಯ ರಾಮ ಮಂದಿರದ ರಕ್ಷಣೆ ಇದರ ಬಗ್ಗೆ ಏನು ಕ್ರಮ ವಹಿಸಿದ್ದಾರೆ ಅಂತ? ಮತ್ತು ಬೇರೆ ರಕ್ಷಣೆ 5 ಪ್ರಶ್ನೆಗಳು ಒಟ್ಟಿಗೆ ಕೇಳಬೇಕು, ಮತ್ತೆ ಆಮೇಲೆ ಕೇಳೋದಕ್ಕೆ ಅವಕಾಶ ಇರಲ್ಲ. ಭೂಕಂಪ ಮತ್ತು ಬೇರೆ ಪ್ರಕೃತಿ ವಿಕೋಪಗಳಿಗೆ ಏನು ರಕ್ಷಣಾ ವ್ಯವಸ್ಥೆ ಆಗಿದೆ? 93ನೇ ಇಸ್ವಿಯಲ್ಲಿ ನಾವು ಅಯೋಧ್ಯೆಗೆ ಹೋಗಿದ್ವಿ. ಆ ಗಲ್ಲಿಗಳಲ್ಲಿ ವಿಶ್ವನಾಥ ಮಂದಿರದ ಪಕ್ಕದಲ್ಲಿ ಗುಂಬಸ್ದಿತ್ತು ಅಂತ ನೋಡಿದ್ವಿ ನಾವು. ಪೊಲೀಸರು ಸರ್ಪಗಾವಲಿತ್ತು. ನಾವು ನೋಡಿದಾಗ ಪಕ್ಕದಲ್ಲಿ ವಿಶ್ವನಾಥ ಮಂದಿರ ಇತ್ತು, ಈ ಕಡೆ ಗುಂಬಸ್ದಿತ್ತು. ನಾವು ಹೀಗೆ ನೋಡ್ಕೊಂಡು ಬಂದ್ವಿ ವಾಪಸ್ಸು. ಈಗ ಮೊನ್ನೆ 24ನೇ ಇಸ್ವಿಲಿ ಮತ್ತೆ ಹೋದ್ವಿ. ಸರ್, ನೀವು ವಿಶ್ವನಾಥ ಮಂದಿರ ಕಾಶಿದ್ ಹೇಳ್ತಾ ಇದ್ದೀರಾ ಸರ್? ಅಯೋಧ್ಯೆಯಲ್ಲಿ ಅಯೋಧ್ಯೆ ಗುಂಬಸ್ ಇತ್ತಲ್ಲ, ಗುಂಬಸ್ದಲ್ಲಿ ಪೊಲೀಸ್ ಸರ್ಪಗಾವಲಿತ್ತು. ಅದು ನೋಡ್ಕೊಂಡು ಬಂದಿದ್ವಿ 93ನೇ ಇಸ್ವಿನಲ್ಲಿ. ಈಗ ಮತ್ತೆ ನಾವು 24ನೇ ಇಸ್ವಿ ಅಯೋಧ್ಯೆಗೆ ಹೋಗಿ ಬಂದ್ವಿ. ಅದೇ ಜಾಗದಲ್ಲಿ ನಿರ್ಮಾಣ ಆಗಿದೆಯಾ, ಅದಷ್ಟು ಹೊಡೆದು ನಿರ್ಮಾಣ ಆಗಿದೆಯಾ, ಬೇರೆ ಜಾಗನ? ಮೊದಲನೇದಾಗಿ ತಮಗೆ ಧನ್ಯವಾದ. ಯಾಕೆಂದರೆ ಬೇರೆ ಬೇರೆ ಆಯಾಮಗಳ ಬಗ್ಗೆ ಆರ್ಥಿಕವಾಗಿ ದೇಶದ ಮೇಲೆ ಆಗಿರ್ತಕ್ಕಂಥ ಪರಿಣಾಮ, ಭೌಗೋಳಿಕ ಪ್ರದೇಶ ಹೇಳಿದಿರಿ. ಆದರೆ ಸಾಂಸ್ಕೃತಿಕವಾಗಿ ಒಂದು ಒಟ್ಟು ಮಾಡಲಿಕ್ಕೆ, ಇಡೀ ಹಿಂದೂಸ್ತಾನದ ಮನಸ್ಸುಗಳನ್ನ ಒಂದು ಮಾಡಲಿಕ್ಕೆ ಆಗಿರ್ತಕ್ಕಂಥ ಪರಿಣಾಮದ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಅಯೋಧ್ಯೆ ಮಂದಿರ ದೇಶದ ಎಲ್ಲರ ಕಣ್ಣಿದೆ, ದುಷ್ಟರ ಕಣ್ಣು ಇದೆ. ದುಷ್ಟರು ನಮಗಿಂತ ಜಾಣರಿರ್ತಾರೆ, ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಅದರ ಪರಿಣಾಮವಾಗಿ ಸುರಕ್ಷೆಯ ಜವಾಬ್ದಾರಿಯನ್ನು, ರಕ್ಷಣೆಯ ಜವಾಬ್ದಾರಿಯನ್ನು ನಾವು ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಜೊತೆ ಮಾತಾಡ್ತೀವಿ. ನಮ್ಮ ಮಂದಿರವನ್ನು ನೋಡಲಿಕ್ಕೆ 2500 ಜನ ಪೊಲೀಸರಿದ್ದಾರೆ. 24 ಗಂಟೆ ಕಾವಲು ನಡೆಯುತ್ತೆ. ಬೌಂಡ್ರಿ ನಿರ್ಮಾಣ ಆಗಬೇಕಾಗಿದೆ. 16 ಅಡಿ ಎತ್ತರದ ಬುಲೆಟ್ ಪ್ರೂಫ್ ಗೋಡೆ ನಿರ್ಮಾಣವಾಗೋದಿದೆ. ಅದರ ಮೇಲೆ ಟವರ್ಗಳು ಬರೋದಿದೆ. CRPFನ ನುರಿತ ತಜ್ಞ ವ್ಯಕ್ತಿಗಳು ಅದರ ಮೇಲೆ ಕೂತು ಗಾರ್ಡಿಂಗ್ ಮಾಡ್ತಾರೆ. ಕೆಳಗಡೆ 3 ಜನ ಕೂತಿರ್ತಾರೆ, ಮೇಲ್ಗಡೆ ಒಬ್ಬರು ಇರ್ತಾರೆ. ಈ ರೀತಿ 4 ಜನರ 28 ಪೋಸ್ಟ್ಗಳು ನಿರ್ಮಾಣವಾಗ್ತವೆ. ಈಗಲೂ ಇದೆ, ಟೆಂಪ್ರರಿ ಇದೆ, ಪರ್ಮನೆಂಟ್ ಪೋಸ್ಟ್ ನಿರ್ಮಾಣವಾಗ್ತಾ ಇದೆ. ಅಂದರೆ ಒಂದು ಪಾಳಿಯಲ್ಲಿ 28 ಗುಣೆ 4 ಜನ ಇರ್ತಾರೆ. ಅದ್ರ ಮೇಲೆ ಸೂಪರ್ವೈಸರ್ ಮೇಲಿರುವಂಥ ಅಧಿಕಾರಿಗಳು ಬೇರೆ. 365 ದಿನ 24 ಗಂಟೆ ಪಹರೆ ನಡೆಯುತ್ತೆ. ಇದರ ಜೊತೆಗೆ ಅಯೋಧ್ಯೆಯ ಮಂದಿರದ ಒಳಗಡೆ ಬರಲಿಕ್ಕೆ ಪರ್ಮಿಷನ್ ಇಲ್ಲದೆ ನಿಮ್ಮ ಮೊಬೈಲು ಒಳಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ವಸ್ತು ಬರಲ್ಲ, ದುಡ್ಡು ಆಭೂಷಣ ಮಾತ್ರ ಒಳಗಡೆ ಬರುತ್ತೆ. ಬಾಕಿ ಯಾವುದು ನಮ್ಮ ಪರ್ಮಿಷನ್ ಇಲ್ಲದೆ ಒಳಗೆ ಬರಲ್ಲ ಅನ್ನುವಂಥ ವ್ಯವಸ್ಥೆ ಇದೆ. ಅದರಿಂದ ಕೆಲವರಿಗೆ ಬೇಜಾರಾಗತ್ತೆ, ಆದರೆ ಅನಿವಾರ್ಯ. ಹೀಗಾಗಿ ಪ್ರತಿಯೊಬ್ಬರು ಚೆಕಿಂಗ್ ಫ್ರಿಸ್ಕಿಂಗ್ನ ಮೂಲಕ ಒಳಗೆ ಬರ್ತಾರೆ. ಒಂದು ಎಕ್ಸೆಪ್ಷನ್ನು ಅದು ನಡೆದಿದ್ದು ಅಂದರೆ ಈ ಕುಂಭಮೇಳ ಸಂದರ್ಭದಲ್ಲಿ 5 ಲಕ್ಷಗಳನ್ನು ಜನರಿಗೆ ನಾವು ಫ್ರಿಸ್ಕಿಂಗ್ ಮಾಡುವಂಥ ತಾಕತ್ತನ್ನು ಪೊಲೀಸರು ಸಹ ಹೊಂದಿರಲಿಲ್ಲ. ನಾವು ಜನರನ್ನು ಎತ್ತಿ ಹೊರಗೆ ಹಾಕ್ತಿದ್ವಿ. 2 ಗಂಟೆಗೆ ಒಂದು ಸಲ ಶಿಫ್ಟನ್ನು ಬದಲಾಯಿಸ್ತಿದ್ವಿ, ಯಾಕೆಂದರೆ ಕೈ ಸುಸ್ತು ಬಂದುಬಿಡ್ತಿತ್ತು. ಅದಾದಮೇಲೆ ಮುಂದಿನ ಶಿಫ್ಟ್ನವ್ರು ಬರಬೇಕು. ಈ ರೀತಿ ಪೊಲೀಸರು ನಮ್ಮ ಜನ ಸೇರಿಕೊಂಡು ಬಂದಿರುವಂಥ ಜನಗಳನ್ನು ಸರಿಸ್ಲಿಕ್ಕೆ ಬೇಕಾಗಿತ್ತು. 5 ಲಕ್ಷ ಜನರು ಇಡಲಿಕ್ಕೆ ಚಪ್ಪಲಿ ವ್ಯವಸ್ಥೆ, ಇನ್ನೊಂದು ವ್ಯವಸ್ಥೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ 1.5 ತಿಂಗಳ ಅವಧಿಯನ್ನು ಬಿಟ್ಟರೆ ಬ್ಯಾಗ್ ಸ್ಕ್ಯಾನಿಂಗ್ ಮಾಡಿ, ಸ್ಕ್ಯಾನಿಂಗ್ ಮೂಲಕ ಅವ್ರ ಒಳಗಡೆ ಬಿಡ್ತಿದ್ವಿ. ಅದ್ರ ಜೊತೆಗೆ ಟಾಸ್ಕ್ ಫೋರ್ಸನ್ನು ಆ ಸಂದರ್ಭದಲ್ಲಿ ಇಟ್ಟಿದ್ವಿ. ಅದು ಬಿಟ್ಟರೆ ಬಾಕಿ ಯಾವುದೇ ಸಂದರ್ಭದಲ್ಲಿ ನಮ್ಮ ಅನುಮತಿ ಇಲ್ಲದೆ ಯಾವುದೇ ಮೊಬೈಲಿಂದ ಹಿಡ್ಕೊಂಡು ಯಾವುದೇ ವಸ್ತು, ಪುಷ್ಪ, ಸಣ್ಣ ಹೂವು ಸಹ ಒಳಗಡೆ ತರಕ್ಕೆ ಸಾಧ್ಯ ಇಲ್ಲ, ನೀವು ಹಿಡಿದು ಬಿಡ್ತಾರೆ. ಹೀಗಾಗಿ ನಮ್ಮಲ್ಲಿ ಪ್ರಸಾದವನ್ನು ನಾವು ಕೊಡ್ತೀವಿ, ತಗೊಳ್ಳೋದಿಲ್ಲ. ರಾಮ ಮಂದಿರದಲ್ಲಿ ಯಾವುದನ್ನು ನಾವು ತಗೊಳ್ಳೋದಿಲ್ಲ, ಪ್ರಸಾದ ತಗೊಳ್ಳೋದಿಲ್ಲ, ಹೂವು ತಗೊಳ್ಳೋದಿಲ್ಲ, ಹಾರ ತಗೊಳ್ಳೋದಿಲ್ಲ. ವಸ್ತು ನಮಗೆ ಗೊತ್ತಿದ್ದು ಚೆಕಿಂಗ್ ಮೂಲಕ ಬಂದರೆ ತಗೊಳ್ತೀವಿ. ಇಷ್ಟು ಸುರಕ್ಷೆಯ ವ್ಯವಸ್ಥೆಯನ್ನು ರಾಮ ಮಂದಿರ ಹೊಂದಿದೆ. ಮತ್ತು ಸುರಕ್ಷೆಗೆ ಸಂಬಂಧಪಟ್ಟಂತೆ ಪ್ರತಿ ತಿಂಗಳ ಕೇಂದ್ರ ಸರ್ಕಾರದಿಂದ ಪ್ರತಿನಿಧಿಗಳು ಬಂದು 3 ತಿಂಗಳಿಗೊಮ್ಮೆ ಮೀಟಿಂಗ್ ತಗೋತಾರೆ, ತಿಂಗಳಕ್ಕೊಮ್ಮೆ ಲೋಕಲ್ ಟೀಮಿನ ಮೀಟಿಂಗ್ ನಡೆಯುತ್ತೆ. ರಕ್ಷಣೆಯ ಎಲ್ಲ ವ್ಯವಸ್ಥೆ ಪಕ್ಕಾ ಇದೆ, ಮೊದಲನೇದು. ಇನ್ನು ಎರಡನೇದಾಗಿ, ಮಂದಿರ ಕಟ್ಟುವಾಗ ನಾನೊಂದು ಸಂಗತಿಯನ್ನು ಹೇಳಿದೆ. ಆಧುನಿಕ ತಂತ್ರಜ್ಞಾನ, ದೇಶದ IITಗಳ ಸಹಯೋಗ ಮತ್ತು ಇದರ ಸ್ಟ್ರಕ್ಚರ್ ನಿರ್ಮಾಣದಲ್ಲಿ CBRI ಅಂತ ಹೇಳಿದೆ, ಅಂದರೆ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರೂರ್ಕಿಯಲ್ಲಿದೆ. ಅದರ ಇಂಜಿನಿಯರ್ಗಳು
ಭೂಕಂಪ ಅಥವಾ ವಿಪರೀತವಾದಂಥ ವಾಯು ಅಥವಾ ದೊಡ್ಡ ಪ್ರಮಾಣದ ಪ್ರವಾಹ ಇದು ಎಲ್ಲದರಿಂದ ಸಮಸ್ಯೆ ಇಲ್ಲದೆ 2000 ವರ್ಷಗಳಿಗೆ ಉಳಿಯುವಷ್ಟು ರೀತಿಯ ಸ್ಟ್ರಕ್ಚರಲ್ ವ್ಯವಸ್ಥೆಯನ್ನು ಅವರು ಕೊಟ್ಟಿದ್ದರು. ಅದರ ಪರಿಣಾಮ ಸ್ವಲ್ಪ ನಮಗೆ ದುಃಖನೂ ಆಗಿದೆ, ಆನಂದನೂ ಆಗಿದೆ. ದುಃಖ ಯಾಕೆ? ನಮ್ಮ ಮಂದಿರದ ಪಿಲ್ಲರ್ ಕಂಬ ಅದು 2.5 ಅಡಿ ಅಗಲ ಇತ್ತು ಮೊದಲು. CBRಗೆ ಹೋದ ಮೇಲೆ ಅದು ಬಲ ಇರಬೇಕು, 2000 ವರ್ಷ ಇರಬೇಕು ಅಂದರೆ ಅದು 5 ಅಡಿ ಆಗೋಯ್ತು. ಅದರ ಪರಿಣಾಮವಾಗಿ ದರ್ಶನಕ್ಕೆ ಹೋಗುವಂಥ ಮಾರ್ಗ ಸ್ವಲ್ಪ ಚಿಕ್ಕದಾಯಿತು ಅನ್ನೋದು ದುಃಖದ ಸಂಗತಿ. ಆದರೆ 2000 ವರ್ಷಗಳವರೆಗೆ ಯಾವುದೇ ಭೂಕಂಪ ಅಥವಾ ಇನ್ಯಾವುದೇ ರೀತಿಯ ತೊಂದರೆಗೆ ಒಳಗಾಗದಷ್ಟು ಪಕ್ಕಾ ಬಿಲ್ಡಿಂಗ್ ವ್ಯವಸ್ಥೆಯನ್ನು ಇದು ಹೊಂದಿದೆ. ಸ್ಟ್ರಕ್ಚರಲ್ ಡಿಸೈನ್ ಆ ರೀತಿದಿದೆ. ಇದು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮೂರನೇ ಪ್ರಶ್ನೆ ಇದ್ದಿದ್ದು, ನಾನು ಆಗಲೇ ಹೇಳಿದ್ದೆ, ಎಲ್ಲಿ ಮಸೀದಿ ಇತ್ತೋ ಎಲ್ಲಿ ಗುಂಬಜ್ಜಿತ್ತೋ ಅದನ್ನು ಒಡೆದು ನಾವು ಅಲ್ಲಿ ಚಿಕ್ಕದಾದಂಥ ಪುಟ್ಟದಾದಂತಹ ಟೆಂಟಿನ ಕೆಳಗಡೆ ರಾಮನನ್ನು ಪ್ರತಿಷ್ಠೆ ಮಾಡಿದ್ವೋ ಅದೇ ಜಾಗದಲ್ಲಿ ಇವತ್ತಿನ ಗರ್ಭಗೃಹ ಇದೆ, ಅದೇ ಜಾಗದಲ್ಲಿ ರಾಮ ಹುಟ್ಟಿದ್ದು. ಮಂದಿರ ನಿರ್ಮಾಣ ಮಾಡುವ ಪ್ರಾರಂಭದಲ್ಲಿ ಈ ಜಾಗ ಇದ್ದಿದ್ದು ನಮ್ಮ 70 ಎಕರೆ ಭೂಮಿಯನ್ನು ಸರ್ಕಾರ ಏನು ಕೊಡ್ತಲ್ಲ ಅದರ ಕಾರ್ನರ್ನಲ್ಲಿ ಕೊನೆಯ ಮೂಲೆಯಲ್ಲಿತ್ತು. ಮಂದಿರ ನಿರ್ಮಾಣ ಮಾಡೋದಷ್ಟಕ್ಕೆ ಮಾತ್ರ ಜಾಗ ಇತ್ತು. ದೊಡ್ಡದಾಗಿ ಇನ್ನಷ್ಟು ಹೊರಗಡೆಯ ಪ್ರಾಕಾರ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಹತ್ರ ಜಾಗ ಇರಲಿಲ್ಲ. ಅದಕ್ಕೆ ಖರೀದಿ ಮಾಡಬೇಕಾಯ್ತು, ಅದು ಮುಂದಿನ ಕಥೆ. ಆದರೆ ಈ ನಿರ್ಮಾಣ ಸಂಸ್ಥೆ ನಿರ್ಮಾಣದ ಕಮಿಟಿಯಲ್ಲಿದ್ದವರೊಬ್ಬರು ಸಲಹೆ ಕೊಟ್ಟರು, ಸ್ವಲ್ಪ ಈ ಜಾಗವನ್ನು ಶಿಫ್ಟ್ ಮಾಡಿ ಸೆಂಟ್ರಿಗೆ ತೊಗೊಂಡ್ಬಿಟ್ರೆ 70 ಎಕರೆ ಭೂಮಿಯ ಮಧ್ಯದಲ್ಲಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಕಟ್ಬೋದು, ಸುಂದರವಾಗಿ ಕಟ್ಬೋದು ಅಂತ ಹೇಳಿದ್ರು. ಆಗ ನಮ್ಮ ಸೆಕ್ರೆಟ್ರಿ ಹೇಳಿದ್ರು, ಇದನ್ನು ಮಾಡೋದಾಗಿದ್ದರೆ ನಾವು 30 ವರ್ಷ ಆಂದೋಲನ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಯಾವ ಜಾಗದಲ್ಲಿ ರಾಮ ಹುಟ್ಟಿದ್ನೋ, ಎಲ್ಲಿ ರಾಮನ ಮೂಲ ಪ್ರತಿಷ್ಠೆ ಆಗಿತ್ತೋ, ಎಲ್ಲಿ ಮಸೀದಿ ಇತ್ತೋ, ಎಲ್ಲಿ ಗುಂಬಜ್ಜನ್ನು ಕೆಡವಿದುವೋ, ಎಲ್ಲಿ ಪುಟ್ಟ ರಾಮ ಚಿಕ್ಕ ರಾಮ ಟೆಂಟ್ನಲ್ಲಿ ಇದ್ನೋ ಅದೇ ಸ್ಥಾನದಲ್ಲಿ ಇವತ್ತು ಬಾಲರಾಮನ ಮೂರ್ತಿ ಪ್ರತಿಷ್ಠೆಯಾಗಿದೆ ಅನ್ನೋದೊಂದು ವಿಶೇಷ. ಇದನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸಾಂಸ್ಕೃತಿಕ ಬದಲಾವಣೆ ಅಂತ ಇವರು ಕೇಳಿದ್ದಾರೆ. ಸಾಂಸ್ಕೃತಿಕ ಬದಲಾವಣೆ ಒಂದೇ ದಿನದಲ್ಲಿ ಬರೋದಲ್ಲ, ಬಹಳ ದೊಡ್ಡ ಕಾರ್ಯ ಇದು. ರಾಮ ಮಂದಿರ ನಿರ್ಮಾಣವಾಗುತ್ತಾ ಇದ್ದ ಹಾಗೆ ಇಡೀ ದೇಶದ ಜನ ಅಯೋಧ್ಯೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿದಾರಲ್ಲ, ಸಾಂಸ್ಕೃತಿಕ ಬದಲಾವಣೆ ಇಲ್ಲದೆ ಹೆಂಗೆ ಬರ್ತಿದ್ರು? ಇಡೀ ದೇಶದ ಜನ ಬರಲಿಕ್ಕೆ ಶುರು ಮಾಡಿದ್ದಾರೆ. ಸಂಸ್ಕೃತಿಯ ಜೊತೆ ಜೋಡಿಸ್ಬೇಕು ಅಂಥೇಳಿ ನಾವು ಮ್ಯೂಸಿಯಮ್ ಮಾಡಿದ್ದೀವಿ. ಮ್ಯೂಸಿಯಮ್ ಅಂದರೆ ಜನರಲ್ ಮ್ಯೂಸಿಯಮ್ ಅಲ್ಲ, ಅದರ ಬದಲಾಗಿ ರಾಮನ ಜೀವನ ಸಂದೇಶವನ್ನು ಎಲ್ಲರಿಗೂ ಕೊಡುವ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಅಯೋಧ್ಯೆಯಲ್ಲಿ 50 ಎಕರೆ ಭೂಮಿಯನ್ನು ಅಧಿಗ್ರಹಣ ಮಾಡಿ ಟಾಟಾದವರ CSR ಫಂಡ್ನಲ್ಲಿ ಟಾಟಾದ ಉಚಿತ 650 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದಾರೆ. ಟಾಟಾದವರ ಮೂಲಕ ಇಡೀ ಭಾರತದ ಪ್ರಮುಖ ಮಂದಿರಗಳ ಟೆಂಪಲ್ ಮ್ಯೂಸಿಯಂ ನಿರ್ಮಾಣವಾಗ್ತಾ ಇದೆ. ಅಯೋಧ್ಯೆಗೆ ಬಂದರೆ ತಿರುಪತಿಯನ್ನು ನೋಡ್ಬೋದು, ಸೋಮನಾಥನ್ನು ನೋಡ್ಬೋದು, ಭಾಳ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಅಲ್ಲೇ ನೋಡ್ಬೋದು. ಇಡೀ ದೇಶ ಸುತ್ತಲಿಲ್ಲ, ನಾನು ಎಲ್ಲ ಮಂದಿರಕ್ಕೆ ಹೋಗಲಿಲ್ಲ, ಆ ಮಂದಿರ ಹೇಗಿದೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಯೋಧ್ಯೆಯಲ್ಲಿ ಒಂದು ಟೆಂಪಲ್ ಮ್ಯೂಸಿಯಂ ಬರ್ತಾ ಇದೆ, ಅಲ್ಲಿ ನೋಡಿಕೊಂಡ್ರೆ ದೇಶದ 40 ದೇವಸ್ಥಾನಗಳನ್ನು ನಾವು ಅಲ್ಲೇ ಕೂತ್ಕೊಂಡು ನೋಡ್ಬೋದು. ಅಂಥ ವ್ಯವಸ್ಥೆಯೂ ಅಲ್ಲಿ ಬಂದಿದೆ. ಇದೆಲ್ಲದರ ಜೊತೆಗೆ ಸಂಸ್ಕೃತಿಯನ್ನು ಬದಲಾವಣೆ ಮಾಡಲಿಕ್ಕೆ ಅನೇಕ ಪ್ರಯತ್ನಗಳು ನಡೀತಾ ಇದೆ. ಅಯೋಧ್ಯೆಯಲ್ಲಿ ಇವತ್ತು ರಾಮಕಥೆ ಇದನ್ನು ಹೇಳುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಅನೇಕ ಜನ ಅಲ್ಲಿಗೆ ಬರ್ತಿದ್ದಾರೆ. ಅಲ್ಲಿ ಪ್ರತಿ ವರ್ಷ 2 ವರ್ಷ ಈ ರೀತಿಯಲ್ಲಿ ಮುರಾರಿ ಬಾಪು ರಾಮಕಥೆ ನಡೆಯುತ್ತೆ, ಓಝಾ ಅವ್ರದ್ದು ರಾಮಕಥೆ ನಡೆಯುತ್ತೆ. ಬಹಳ ದೊಡ್ಡ ಕಥಾಕಾರರು ಬಂದು 1 ವಾರಗಳ ಕಾಲ ತಮ್ಮ ಶಿಷ್ಯರನ್ನು ಕರೆದು ರಾಮಕಥೆಯನ್ನು ಅಯೋಧ್ಯೆಯಲ್ಲಿ ಮಾಡ್ತಾರೆ. ಆ ವ್ಯವಸ್ಥೆ ಅಯೋಧ್ಯೆಯಲ್ಲಿ ರೂಪಿತವಾಗಿದೆ. ಇದರ ಜೊತೆಗೆ ಇಡೀ ದೇಶವನ್ನು ಜೋಡಿಸುವ ಒಂದು ಯೋಜನೆಯನ್ನು ಟ್ರಸ್ಟ್ ತಗೊಳ್ತಾ ಇದೆ. ಮಂದಿರದ ಸೇವೆಗಾಗಿ 15 ದಿನ ಕೊಡಿ ಅಂತ ನಾವು ಜನರಿಗೆ ಕೇಳೋರಿದ್ದೀವಿ. ನಿಮ್ಮ ಜೀವನದ 15 ದಿನವನ್ನು ಅಯೋಧ್ಯೆಗಾಗಿ ಕೊಡಿ, ಸೇವೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ. ಅದಕ್ಕೆ ನಮ್ಮ ಹತ್ರ ಸದ್ಯಕ್ಕೆ ಜಾಗ ಇಲ್ಲ, ಒಂದು ಸಣ್ಣ ಜಾಗ ಸಿಕ್ಕಿದೆ. ಅದರೊಳಗೆ 150 ಜನ ಉಳ್ಕೊಳ್ಳುವಷ್ಟು ವ್ಯವಸ್ಥೆಯನ್ನು ಅಕ್ಟೋಬರ್ ಕೊನೆ ಹೊತ್ತಿಗೆ ನಿರ್ಮಾಣ ಮಾಡಿ ಬಹುಶಃ ನವೆಂಬರ್ನಿಂದ ಈ ಪ್ರೊಸೆಸ್ಸನ್ನು ಶುರು ಮಾಡ್ತೀವಿ.
ದೇಶದ ಸಾವಿರಾರು ಜನ ಭಕ್ತರು, ಪುರುಷರು, ಮಹಿಳೆಯರು, 20 ವರ್ಷದಿಂದ 50 ವರ್ಷದ ಯುವಕರು ಅದರೊಳಗೆ ಬಂದು 15 ದಿನ ಅಲ್ಲೇ ಇದ್ದು ಭಗವಂತನ ವಿವಿಧ ಕಾರ್ಯಗಳಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಕೊಡ್ತೀವಿ. ಸ್ವಾಭಾವಿಕವಾಗಿ ಅವರು ಬಂದವರಿಗೆ ರಾಮಕಥೆಯನ್ನು ಹೇಳ್ತೀವಿ, ರಾಮನ ವಿಚಾರವನ್ನು ಹೇಳ್ತೀವಿ, ಇಡೀ ದೇಶವನ್ನು ಜೋಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸಾಂಸ್ಕೃತಿಕ ಪರಿಣಾಮ ಮಾಡೋ ಸಲುವಾಗಿಯೇ ನಾವು ಶಬರಿಯ ಒಂದು ಮಂಟಪವನ್ನು ಕಟ್ಟಿದ್ದೀವಿ. ಗುಹಾ ಅಂದರೆ ನಿಷಾದ್ ರಾಜ್, ಹಿಂದುಳಿದ ಸಮಾಜಕ್ಕೆ ಸೇರಿದವನು, ಆತನ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ, ಮೂರ್ತಿಯನ್ನು ಪ್ರತಿಷ್ಠೆಗೊಳಿಸಿ ಆತನಿಗಾಗಿ ಒಂದು ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ. ಮಹಿಳೆಯರಿಗೆ ಸ್ಥಾನಮಾನ ಸಿಗಬೇಕು ಅಂತ ದೇವಿ ಅಹಲ್ಯೆ ರಾಮನಿಂದ ಉದ್ಧಾರ ಆದವಳು, ಅವಳ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದೀವಿ. ಅದರ ಜೊತೆಗೆ ಇಡೀ ಜಗತ್ತಿಗೆ ಪರಿಚಯ ಮಾಡದಂಥ, ರಾಮನನ್ನು ಪರಿಚಯ ಮಾಡದಂಥ ವಾಲ್ಮೀಕಿ ನಮ್ಮಲ್ಲಿ ಬೇಡರು ಅಂತ ಕರಿತೀವಿ. ಉತ್ತರ ಭಾರತದಲ್ಲಿ ಮಹರ್ಷಿ ವಾಲ್ಮೀಕಿ ಅಂತ ಕರೀತಾರೆ. ಅವರು ಅನುಸೂಚಿತ ಸಮಾಜಕ್ಕೆ ಸೇರಿದವರು ಅಂತ ನಂಬುತ್ತಾರೆ. ಹೀಗಾಗಿ ಅಂತಹ ವಾಲ್ಮೀಕಿ ಭಗವಾನನ ಮೂರ್ತಿಯನ್ನು ನಾವು ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಅಂದರೆ ಸಮಾಜವನ್ನು ಜೋಡಿಸುವ, ಸಾಂಸ್ಕೃತಿಕವಾಗಿ ದೇಶವನ್ನು ಒಂದುಗೂಡಿಸುವ ಪ್ರಯತ್ನವೂ ಸಹ ಇದರೊಳಗೆ ಸೇರಿಕೊಂಡಿದೆ. ಹೀಗೆ ಅಯೋಧ್ಯೆ ಒಟ್ಟು ಸಮಾಜವನ್ನು ಒಂದೆಡೆಗೆ ಜೋಡಿಸುವ, ಎಲ್ಲರನ್ನ ಒಂದು ಸೂತ್ರದಲ್ಲಿ ಪೋಣಿಸುವ, ನಮ್ಮೆಲ್ಲರನ್ನು ಸಾಂಸ್ಕೃತಿಕವಾಗಿ ಬೆಸೆಯುವ, ಇಡೀ ವಿಶ್ವದ ಸಾಂಸ್ಕೃತಿಕ ರಾಜಧಾನಿಯಾಗಿ ಅಯೋಧ್ಯ ಅರಳಬೇಕು ಅನ್ನೋದು ನಮ್ಮೆಲ್ಲರ ಪ್ರಯತ್ನ ಇದೆ. ನೀವು ಅದಕ್ಕೆ ಜೊತೆಗೆ ಸೇರಿ.